ನೀವಾಗ ಅವನು ಮುದ್ದಿಡ್ತೀರ. ಯಾಕೆ ಆ ಗೃಹಸ್ಥ ಲಕ್ಷಣ ಸಂಸ್ಕಾರ ಹೋಗಲ್ಲ. ಮಕ್ಕಳು ಬಂದು ಸುಮ್ಮನೆ ಕೂತಿರುತ್ತೆ, ಬಟ್ ಪಕ್ಕದಲ್ಲಿರೋರು ಈ ಅಂತೇನೋ ಮಾತಾಡುತ್ತೆ. ಯಾಕೆ ಆ ಸಂಸ್ಕಾರ ಅಷ್ಟು ಹೋಗಲ್ಲ. ಅದು ಹೋಗ್ಬೇಕಾದ್ರೆ ಸದಾಕಾಲ ಪರಮಾತ್ಮ ಚಿಂತನೆ ಬಿಟ್ಟು ಮತ್ತಿನ್ಯಾವ ಚಿಂತನೆ ಬರಬೇಕು. ಅಂದರೆ ಗೃಹಸ್ಥ ಜೀವನದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದು ಅನಿವಾರ್ಯ, ವಿಧಿ ಇಲ್ಲ ಮಾಡಬೇಕು ಅನ್ನತಕ್ಕಂಥ ಮಾಡಬೇಕಾದ್ರೆ ಈಶ್ವರ ಬುದ್ಧಿಯಿಂದ ಮಾಡ್ತಿದ್ದೀವಿ ಅಂದರೆ ಆವಾಗ ಅದೇ ಚಿಂತನೆ ಇರುತ್ತೆ. ಇವಾಗ ಇದು ಅನವಶ್ಯಕ, ಹೌದಲ್ಲ? ಕಮ್ಮಿ ಮಾಡ್ಕೋಬೇಡಿ. ಇಂತು ಬೇಕಾದಷ್ಟು ಕಾಣುತ್ತೆ ಪ್ರಪಂಚದಲ್ಲಿ ನಮಗೆ. ಅದಕ್ಕೆ ದಯಾನಂದ ಸರಸ್ವತಿಯರು ಏನಾಗಬೇಕು, ತೆಗಿ ಕ್ಲೋಸ್ ಮಾಡೋದು ಮಾಡಿ ನೋಡಿ. ಒಟ್ಟಿನಲ್ಲಿ ಕಂಫರ್ಟಬಲಾಗಿ ಕೂತ್ಕೊಳ್ಳಿ, ಚೆನ್ನಾಗಿ ಕೇಳಿ. ಚಳಿ ಆದರೆ ಕ್ಲೋಸ್ ಮಾಡಿ, ಇಲ್ಲ ತೆಕ್ಕೊಳ್ಳಿ. ಕುಡಿ. ದಯಾನಂದ ಸರಸ್ವತಿಯರು ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಬ್ರಹ್ಮಚಾರಿನ ಕೇಳಿದ್ರು, ಏನು ಪಾಠ ಮಾಡ್ತಿದ್ದೆ ಜನರಿಗೆ ಅಂತ. ಗೌಡಪಾದ ಹೃದಯ ಹೇಳ್ತಿದ್ದೀನಿ ಅಂದರು. ದಯಾನಂದ ಸರಸ್ವತಿಯರು ನಿಂಗೆ ಅರ್ಥ ಆಗಲ್ಲ, ಅವ್ರಿಗೆ ಯಾಕೆ ಹೇಳ್ಬೇಕು ಅಂತ. ಯಾಕೆಂದರೆ ಕರ್ಮಯೋಗ ಸಾಧನೆ ಹೇಳು, ಭಕ್ತಿ ಹೇಳು, ಅಲ್ಲಿಂದ ಅಂತಃಕರಣ ತಯಾರಾಗೋದು ಅಂದರೆ ಮತ್ತೆ ಯಾವುದು ಲೌಕಿಕ ಹೋಗೋದು ಅನವಶ್ಯಕ ಅಂತ ಹೇಳಿ ಹೋಗಲೇಬಾರ್ದು. ದೈವ ಚಿಂತನೆ ಎಲ್ಲಿ ನಡೆಯುತ್ತೋ ಅಂಥದ್ರಲ್ಲಿ ಮಾತ್ರ ಮನಸ್ಸಿರಬೇಕು. ಅದಕ್ಕೋಸ್ಕರ ಗೌಡಪಾದಲ್ಲಿ ಎಲ್ಲ ಅರ್ಥ ಆಗುತ್ತೆ ತಂದರು. ಅದಕ್ಕೆ ಗೃಹಸ್ಥ ಜೀವನದಲ್ಲಿ ಕರ್ಮಯೋಗ ಸಾಧನೆ ಮತ್ತು ಭಕ್ತಿಯ ಉಪಾಸನೆ, ನಾಮಜಪ ಅಭ್ಯಾಸ ಇತ್ತು. ಇದು ಮಾಡಿಕೊಂಡು ಇನ್ಯಾವುದಕ್ಕೂ ಮನಸ್ಸು ಹೋಗ್ತಿಲ್ಲ ಅಂದರೆ ಆವಾಗ ನಾವು ಗೃಹಸ್ಥ ಜೀವನದಲ್ಲಿ ಇದ್ದೇ ದಾಟ್ಕೋಬೋದು. ಅಂದರೆ ಇಲ್ಲ ಎಲ್ಲರೂ ಸನ್ಯಾಸ ತೊಗೊಂಡ್ರೆ ನಮಗೆ ಭಿಕ್ಷೆ ಕೊಡೋದು. ಅದೇನು ಧನ್ಯೋ ಗೃಹಸ್ಥಾಶ್ರಮ ಇರ್ತಕ್ಕಂಥ ಧನ್ಯರು. ಅತಿಥಿ ಸತ್ಕಾರ ಮಾಡ್ಬೋದು, ಸಾಧು ಸಂತು ಸೇವೆ ಮಾಡ್ಬೋದು, ಹೌದಾ? ಮನೆಯಲ್ಲಿ ಇದ್ಕೊಂಡು ಎಲ್ಲ ಕಂಫರ್ಟಬಲಾಗಿ ಶ್ರವಣ ಮಾಡ್ಬೋದು. ಆದರೆ ಅಂತಃಕರಣ ಅಂತಕ್ಕಂಥ ಮಾತ್ರ ದೈವ ಚಿಂತನೆ ಬಿಟ್ಟರೆ ಯಾವುದಕ್ಕೂ ಹೋಗ್ಬಾರ್ದು. ಏನು ಕೆಲಸ ಮಾಡೋದು ಪರಮಾತ್ಮ ನೀನು ಸೇವೆ. ನಾನು ಹೇಳಿದ್ನಲ್ಲ, ಅಡುಗೆ ಮಾಡಿದ್ರೆ ಯಾರಿಗೋಸ್ಕರ ಅಡುಗೆ ಮಾಡ್ತಾ ಇದ್ದೀವಿ. ಇವಾಗ ಇಷ್ಟು ಜನ ಇದೆ ನನ್ನ ಪ್ರಾಣಿಗೆ, ಎಲ್ಲ ಶರೀರದಲ್ಲೂ ವಿಷ್ಣುನೇ ಊಟ ಮಾಡ್ತಾನೆ. ಆ ದೃಷ್ಟಿ ಅನ್ನತಕ್ಕಂಥದ್ದು ಇರಬೇಕು. ಸೊ ನೆನ್ನೆ ದಿವಸ ನಾವು ಮನುಷ್ಯನಾಗಿ ಏನು ಕಳ್ಕೋಬೇಕು, ಏನು ಪ್ರಾಪ್ತಿ ಮಾಡ್ಕೋಬೇಕು ಅನ್ನತಕ್ಕಂಥದ್ದು ನೋಡಿದ್ವಿ. ಹೇಳಿ, ಏನು ಕಳ್ಕೋಬೇಕು, ಏನು ಪ್ರಾಪ್ತಿ ಮಾಡ್ಕೋಬೇಕು? ಮೋಹನ್ ಕಳ್ಕೋಬೇಕು, ಸ್ಮೃತಿ ಪಡಿಬೇಕು, ಹೌದಾ? ಮೋಹ ಅನ್ನತಕ್ಕಂಥ ಕಳ್ಕೋಬೇಕು, ಸ್ಮೃತಿನ ಪಡಿಬೇಕು. ಮತ್ತು ಶಾಸ್ತ್ರದ ಒಂದು ಸಾರವು ಇಷ್ಟೇ, ಮೋಹದಿಂದಲೇ ದುಃಖ. ಮೋಹ ಅನ್ನತಕ್ಕ ಎಲ್ಲಿದ್ರೆ ದುಃಖ ಅನ್ನತಕ್ಕ ಇಲ್ಲ, ಹೌದಾ? ಇವಾಗ ಪೇಪರಲ್ಲಿ ದಿವಸ ಓದ್ತಿರ್ತೀವಿ, ಕೋಟಿ ಹಾಗೆ ಹೀಗೆ ಅಂತ. ಅವ್ರನ್ನ ಅರೆಸ್ಟ್ ಮಾಡೋದು, ಇವ್ರನ್ನ ಅರೆಸ್ಟ್ ಮಾಡಿ ನಮ್ಗೇನು ಅನಿಸುತ್ತೋ. ಒಂದು ವೇಳೆ ಅದ್ರಲ್ಲಿ ನಮ್ಮ ಸಂಬಂಧಿಕರು ಯಾರನ್ನ ಇದ್ದರೆ ಇಲ್ಲ, ಈ ಥರ ಪೇಪರ್ ಬರ್ತಿದ್ರೆ ನಮ್ಮ ಸಂಬಂಧಿಕರು ಯಾರ ಹತ್ರ ಸ್ವಲ್ಪ ಇದ್ದರೆ ಎಂಥದ್ದು ಬ್ಲ್ಯಾಕ್ ಮನಿ, ಅವಾಗ ನಮಗೂ ಚಿಂತನೆ ಹತ್ಕೊಳ್ಳುತ್ತೆ. ನನ್ನ ಮಗ ಇಷ್ಟು ಇಟ್ಕೊಂಡೇನೆ, ಏನಾಗುತ್ತೋ ಏನು ಕಥೆಯೋ, ಹೌದಲ್ಲ? ಆ ಮೋಹ ಅನ್ನತಕ್ಕಂಥದ್ದೇ ಒದ್ದಾಡ್ತೀವಿ. ನಾನು ಇನ್ನೊಂದು ದೃಷ್ಟಾಂತ ಹೇಳಿದ್ದೆ. ನ್ಯಾಯಾಧೀಶ ಭಾಸ್ಕರ್ರಾವ್
ಎಷ್ಟು ಜನಕ್ಕೆ ಇವ್ನು ತಪ್ಪು ಮಾಡಿಯಾನೆ, ಲಂಚ ತೊಗೊಂಡಿಯಾನೆ ಅಂದ್ಬಿಟ್ಟು ಎಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟರು, ಫೈನ್ ಹಾಕಿದ್ರು, ಈ ಥರ ಒಂದು ನಡೆಯೋದು ಸರಿಯಲ್ಲ ಅಂತ ನಿಶ್ಚಯ ಮಾಡಿದ್ರು. ಆದರೆ ತನ್ನ ಮಗ 10 ಕೋಟಿ ರೂಪಾಯಿ ಲಂಚ ತಗೊಳ್ತಾ ಇದ್ದಾನೆ ಅಂತ ಗೊತ್ತಾದಾಗ ಅದು ಇವ್ರನ್ನೂ ಒಪ್ಕೋಬೇಕು ಅದಕ್ಕೆ ಲಂಚ ತಗೊಳ್ಳೋಕ್ಕೆ. ನನ್ನ ಮಗನೇ ಈ ರೀತಿ ಮಾಡ್ತೀನಿ ಅಂದರೆ ತಪ್ಪಿದು ಬೇಡ ಅನ್ನೋಕ್ಕಾಗಲಿಲ್ಲ. ಒಂದು ವೇಳೆ ಒಪ್ಪಲಿಲ್ಲ ಮಗ, ಬಸ್ ನನಗೂ ನಿಂಗೂ ಇಷ್ಟೇನೋ ಸಂಬಂಧ, ನೀನು ಅದು ಬಿಟ್ಟ್ಯೋ ನನ್ನ ಮಗ, ಇಲ್ಲ ನೀನು ಅದರಲ್ಲೇ ಮಾಡ್ತೀನಿ ಅಂದರೆ ನನಗೂ ನಿಂಗೂ ಸಂಬಂಧ ಇಲ್ಲ, ಮಿಕ್ನರಲ್ಲಿ ಆ ಒಂದು ಗುಣ ಮಾತ್ರ ನಾನು ಒಪ್ಪಲ್ಲ. ಬೇರೆಯವ್ರನ್ನ ನಾವು ದ್ವೇಷ ಮಾಡಬಾರ್ದು. ಒಬ್ಬ ಕಳ್ಳನ ಕೂಡ ದ್ವೇಷ ಮಾಡತಕ್ಕ ಸರಿ, ಯಾಕೆ ಅವನು ಪರಬ್ರಹ್ಮ ಸ್ವರೂಪನೇ. ಆದರೆ ಅವನಲ್ಲಿ ಆ ಕಳ್ತನ ಅನ್ನತಕ್ಕಂಥ ಕ್ರಿಯೆ ಏನಿದೆಯೋ ಅದನ್ನು ಒಪ್ಪಲ್ಲ ನಾನು. ಮಗನೇ ಇರ್ಬೋದು, ಆದರೆ ಲಂಚ ತಗೊಳ್ತೀನಿ ಅಂದಾಗ ಆ ಮೋಹಕ್ಕೆ ಹೂ ಅಂದರು ಇವತ್ತೇ ಜೈಲಿಗೆ ಹೋಗ್ತಾರೇನೋ ಪಾಪ. ಅದು ಈ ವಯಸ್ಸಾದಮೇಲೆ ನೆಮ್ಮದಿಯಾಗಿ ಜೀವನ ಮಾಡತಕ್ಕಂಥ ವಯಸ್ಸು ಬಂದಮೇಲೆ ಈಗ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೋ ಏನೋ ಕೇಸಿದೆ, ಹೌದಾ? ಅಂದರೆ ಮೋಹ ಅನ್ನತಕ್ಕಂಥದ್ದರೆ ಒದ್ದಾಡ್ತಿ ನಷ್ಟೋ ಮೋಹ ಗೊತ್ತಿಲ್ಲಬ್ಧ ಅಂತ ಹೇಳಿದ್ರು. ಮತ್ತು ಅದರಲ್ಲಿ ಇನ್ನೊಂದು ಮಾತು ಏನು ಹೇಳಿದರೆ ತತ್ಪ್ರಸಾದ ಅದು ಭಾಳ ಮುಖ್ಯ. ನಾನು ಶ್ರವಣ ಮಾಡಿದೆ, ನಾನು ಅರ್ಥ ಮಾಡಿಕೊಂಡೆ, ನಾನು ಮೋಹ ಬಿಟ್ಟೆ, ನಾನು ಸ್ಮೃತಿ ಪಡೆದೆ ಅಂದರೆ ಇದರಲ್ಲೆಲ್ಲ ಯಾವುದು ಮುಖ್ಯ ಆಗಿದೆ? ಮತ್ತು ಎಲ್ಲೋಗಿದೆ? ಹೋಗಿಲ್ಲ. ಅದಕ್ಕೆ ನಿನ್ನ ಪ್ರಸಾದದಿಂದ, ನಿನ್ನ ಅನುಗ್ರಹದಿಂದ ನನಗಿದು ಪ್ರಾಪ್ತಿಯಾಯಿತು. ಚಿತ್ತೋಸ್ಮಿಗತ ಸಂದೇಹ, ಇನ್ಯಾವ ಯುದ್ಧ ಮಾಡಬೇಕು ಮಾಡಬಾರ್ದು ಈ ರೀತಿ ಸಂದೇಹ ಏನಿಲ್ಲ. ನೀನು ಯಾವ ರೀತಿ ನಡೆಸ್ತೀವಿ ಜೀವನನ ಆ ರೀತಿ ಒಪ್ಕೊಳ್ತೀನಿ. ಅಂದರೆ ಕರಿಷ್ಯ ವಚನಂತವ ಅಂದರೆ ದೇವರು ಬಂದು ಹೇಳ್ತಾನೆ ಅಂತಲ್ಲ, ನಮ್ಮ ಜೀವನ ಯಾವ ರೀತಿ ನಡೆಯುತ್ತೋ ಆ ರೀತಿ ಒಪ್ಕೊಳ್ಳೋದೇ ಕರಿಷ್ಯ ವಚನಂತವ ಅನ್ನತಕ್ಕಂಥದ್ದು. ಮತ್ತು ನಷ್ಟೋ ಮೋಹ ಸ್ಮೃತಿಲಬ್ಧ, ಇದು ಮೋಹ ಕಳ್ಕೊಂಡ್ಮೇಲೆ ಮತ್ತೆ ಸ್ಮೃತಿಗೋಸ್ಕರ ಪ್ರಯತ್ನ ಮಾಡಬೇಕು ಅಂತಿಲ್ಲ. ಯಾಕೆಂದರೆ ನಾನು ನನ್ನದು ಅನ್ನತಕ್ಕಂಥದ್ದೇ ಮೋಹ, ಹೌದಾ? ಅದು ಬಿದ್ದು ಹೋಯಿತು ಅಂದರೆ ನಾನು ನನ್ನದು ನಾನು ಅನ್ನತಕ್ಕಂಥ ಯಾವ ರೀತಿ ತಯಾರಾಗುತ್ತೆ ಅಂದರೆ ನಂದು ಅನ್ನೋದು ತಯಾರಾಗುತ್ತದು ನೋಡಿ. ಬೇಕಾದರೆ ನಾನು ಹೆಣ್ಣು ನಾನು ಗಂಡು ಅಂದರೆ ಈ ಹೆಣ್ಣು ಗಂಡು ಯಾವುದರಿಂದ ತಯಾರಾಗಿದೆ? ಶರೀರದ ದೃಷ್ಟಿಯಿಂದ, ಹೌದಾ? ಆಮೇಲೆ ಆ ಶರೀರ ನಾನು ಅಂದ್ಕೊಂಡು ಅದಕ್ಕೆ ಹತ್ತಿರ ಇರತಕ್ಕಂಥ ಸಂಬಂಧ ಇರೋದನ್ನು ಸಂಬಂಧ ಇರೋದಲ್ಲ, ಸಂಬಂಧ ಬೆಳೆಸ್ಕೊಂಡು ಅಥವಾ ಸಂಬಂಧ ಕಲ್ಪನೆ ಮಾಡಿಕೊಂಡು ನಂದು ಅಂತೀನಿ, ಇಲ್ಲ ನಂದಲ್ಲ ಅಂತೀನಿ. ನಾನು ಕೋಟ್ಯಾಧೀಶ್ವರ, 1 ಕೋಟಿ ರೂಪಾಯಿ ಇದ್ದರೆ ತಪ್ಪೇನಿಲ್ಲ. ತಪ್ಪೇನಿಲ್ಲ ಅಂದರೆ ಕದ್ದಿರೋ ದುಡ್ಡಲ್ಲ, ಅಥವಾ ಟ್ಯಾಕ್ಸ್ ಅವಾಯ್ಡ್ ಮಾಡಿ ಸಂಪಾದನೆ ಮಾಡಿದರೆ ನ್ಯಾಯವಾಗಿ 1 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ, ತಪ್ಪೇನಿಲ್ಲ. ಯಾವ ಸಮಯದಲ್ಲಿ ಬೇಕೋ ಉಪಯೋಗಿಸ್ಕೋಬೋದು. ಆದರೆ ನಾನು ಕೋಟ್ಯಾಧೀಶ್ವರ ಅನ್ನೋ ಅಭಿಮಾನ ಬಂದರೆ ಏನಾಯಿತು? ಆ 1 ಕೋಟಿ ರೂಪಾಯಿನ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ನನ್ನದು ಅನ್ನತಕ್ಕಂಥದ್ರಿಂದ ನಾನು ತಯಾರಾಗುತ್ತೆ, ಹೌದಾ? ಯಾವಾಗ ನಾವು ವಿವೇಕ ಮಾಡಿಕೊಂಡು ಈ ನಾನು ಅನ್ನತಕ್ಕಂಥ ನಿಜ ಸ್ವರೂಪ ಏನಪ್ಪ ಅಂದರೆ ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ, ನಾನು ಇದ್ದೀನಿ ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ ಎಲ್ಲವನ್ನು ಕೊಡುಕೊಂಡು ವದಲಿನ ವದಲದು ಮಾವೂರು ಅನ್ನಿ ವದಲಗ ಮಿಗಿಲಿನ ತಾವೂರು. ಈ ಊರೇನು ಐತೆ? ವದಲಿನ ವದಲದು ಮಾವೂರು. ಬಿಡಿಸ್ಕೋಬೇಕು ಅಂದ್ರೂ ನಿದ್ದೆ ಮಾಡಬೇಡಿ, ಕೈ ಕಟ್ಟು ಕೇಳಿ. ನನಗೆ ಇದೊಂದು ಸಮಸ್ಯೆ, ಅನ್ಯಾಯ ಮಾಡ್ಕೊಳ್ತಾರಲ್ಲ ಅಂತ ಬರಬೇಕು, ದಾಹ ಬರಬೇಕು ಹೊರಗಡೆಯಿಂದ. ವದಲಿನ ವದಲದು ಮಾವೂರು, ನಿಮ್ಮೂರು ಯಾವುದು ಅಂತಾರೆ. ಅನ್ನಿ ವದಲಗ ಮಿಗಿಲಿನದು ಆ ಊರು. ಎಲ್ಲವನ್ನು ಕೊಡ್ಕೊಂಡ್ಮೇಲೆ ಯಾವುದು ಉಳಿದಿದೆಯೋ ಅದೇ ನಮ್ಮೂರು, ಎಲ್ಲರೂ ಅದೇನೆ, ಹೌದಾ? ಅದನ್ನು ಬಿಡಿಸ್ಕೋಬೇಕು ಅಂದ್ರೂ ಆಗಲ್ಲ. ಯಾಕೆಂದರೆ ಬಿಡಿಸ್ಕೋಬೇಕು ಅಂತ ಒಂದಲ್ಲ ನಾವು, ಯಾಕೆಂದರೆ ಆನಂದ ಅದು, ಹೌದಾ? ಸೊ ಇಷ್ಟು ಮೋಹ ಬಿಟ್ಟು ಹೋಗತಕ್ಕಂಥದ್ದು ಸ್ಮೃತಿ ಪಡೆಯೋದು ಬೇರೆ ಬೇರೆ ಅಲ್ಲ. ಊಟ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕು ಅಂದಾಗ ಊಟ ಮಾಡಿದ್ಮೇಲೆ ಹೊಟ್ಟೆ ತುಂಬಕ್ಕೆ ಏನು ಮಾಡಬೇಕು?
ಏನಿಲ್ಲ, ಒಂದೊಂದು ತುತ್ತು ಒಳಗಡೆ ಹೋಗ್ತದೆ, ಹಚ್ಚಿ ಹೊರಟೋಗ್ತಾ ಇರುತ್ತೆ. ಹೌದಾ? ಆ ರೀತಿ ಮೋಹ ಅನ್ನತಕ್ಕಂಥದ್ದು ಬಿಟ್ಟರೆ ಸ್ವಸ್ಥರು ಉಳಿತೀವಿ. ಹೌದಾ? ಇದು ಈಗ ಇಲ್ಲಿಗೆ ಶಾಸ್ತ್ರದ ಒಂದು ಭಗವದ್ಗೀತೆ ಉಪದೇಶ ಮುಗೀತು. ಈಗ ಕಥಾ ಸಂಬಂಧ ಅನ್ನತಕ್ಕಂಥದ್ದಕ್ಕೆ ಹೋಗ್ತಾರೆ. ಪರಿಸಮಾಪ್ತ ಶಾಸ್ತ್ರಾರ್ಥ. ಭಗವದ್ಗೀತೆ ಅನ್ನತಕ್ಕಂಥದ್ದು ಮುಗೀತು. ಅಷ್ಟೇ ಅಲ್ಲ, ಇಡೀ ವೇದಗಳ ಸಾರ ಅನ್ನತಕ್ಕಂಥದ್ದು ಮುಗೀತು. ಮತ್ತು ಮನುಷ್ಯ ಪಡೀಬೇಕಾಗಿರ್ತಕ್ಕಂಥದ್ದು ಇಷ್ಟು ಮಾತ್ರವೇ. ಯಾವುದು? ಸ್ಮೃತಿ ಲಬ್ಧ. ಆ ಸ್ಮೃತಿ ಅನ್ನೋದಕ್ಕೆ ಬಂದರೆ ಅಲ್ಲೇ ಮನುಷ್ಯ ಜನ್ಮ ಸಾರ್ಥಕ. ಮತ್ತು ಕಳ್ಕೋಬೇಕಾಗಿರೋದು ಮೋಹ ಅನ್ನತಕ್ಕಂಥ ಹೋದರೆ, ಮೋಹ ಅನ್ನತಕ್ಕಂಥ ಹೋಗಿದೆ ಅನ್ನೋದು ಹೇಗೆ? ನಾನು ಮೋಹ ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಅರ್ಜುನ ಕೂಡ ನಷ್ಟ ಮೋಹ ತಂದೇನೆ. ಮತ್ತೆ ಕುರುಕ್ಷೇತ್ರ ಯುದ್ಧ ನಡೆದು ಅಭಿಮನ್ಯು ಸತ್ತೋದ್ರೆ ಅಂತ ಹೇಳ್ತಾನೆ. ಏನೇನು ಹೇಳಿದ ಗೀತೆಲ್ಲ ಏನಾಯಿತು ಅಂದರೆ, ಪುತ್ರಶೋಕ ನಿರಂತರ. ಪುತ್ರಶೋಕ ಅನ್ನತಕ್ಕಂಥದ್ದು ಸಾಯೋ ತನಕ ಇರುತ್ತೆ, ಅದೇ ಹೋಗಲ್ಲ. ಅಂದರೆ ಮತ್ತೆ ಉತ್ತರ ಗೀತೆ ಮತ್ತೆ ಉಪದೇಶ ನಡೆಯುತ್ತೆ. ಸೊ ಮೋಹ ಹೋಯಿತು ಅಂದರೆ ಏನೇ ನಡೀಲಿ ಜೀವನದಲ್ಲಿ ಆನಂದವಾಗಿರಬೇಕು. ಅದು. ಸೊ ಈ ಕಥಾ ಸಂಬಂಧದಲ್ಲಿ ಪರಿಸಮಾಪ್ತ ಶಾಸ್ತ್ರಾರ್ಥ, ಸಮಸ್ತ ವೇದಗಳನ್ನು ಸಾರ ಹೇಳಾಗೋಯ್ತು. ಇದಾನಿ ಕಥಾ ಸಂಬಂಧ ಪ್ರದರ್ಶನಾರ್ಥಂ ಸಂಜಯ ಉವಾಚ ಅಂತಾರೆ. ಈಗ ಆ ಕಥೆಯ ಸಂಬಂಧವನ್ನು ಹೇಳಲಿಕ್ಕೋಸ್ಕರವಾಗಿ 74ನೇ ಶ್ಲೋಕ ನೋಡಿ. 18ನೇ ಅಧ್ಯಾಯದ 74ನೇ ಶ್ಲೋಕ. ಶ್ರೀ ಭಗವಾನುವಾಚ. ಸರಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋऽಧ್ಯಾಯಃ. ಮೋಕ್ಷಸನ್ಯಾಸಯೋಗಃ. ಸಂಜಯ ಉವಾಚ. ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಶ್ರೌಷೌ ಅದ್ಭುತಂ ರೋಮಹರ್ಷಣಂ. ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಈಗ ಭಗವದ್ಗೀತೆ ಯಾವ ರೀತಿ ಪ್ರಾರಂಭ ಆಯಿತು? ಧೃತರಾಷ್ಟ್ರ ಅನ್ನತಕ್ಕಂಥ ಸಂಜಯ ಅಲ್ಲಿ ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಏನೇನು ನಡೆಯುತ್ತೆ ಅನ್ನತಕ್ಕ ನೋಡಿ ರಿಪೋರ್ಟ್ ಮಾಡ್ತಿರ್ತಾನೆ. ಆದರೆ ಸಂಜಯಂಗೆ ಹೇಳಿರ್ತಕ್ಕಂಥದ್ದು ಉಪದೇಶ ಅಲ್ಲ. ಇದು ಹೇಳಿದ್ದು ಕೃಷ್ಣ ಪರಮಾತ್ಮ. ಯಾರು ಹೇಳಿರ್ತಾರೆ? ಯಾರು ಹೇಳಿದ್ದು? ಅರ್ಜುನ್ಗೆ ಹೇಳಿದ್ದು. ಹೌದಾ? ಸಂಜಯಂಗೆ ಹೇಳಿದ್ದಲ್ಲ. ಆದ್ರೂ ಯಾವುದೇ ರೀತಿ ನಾವೊಬ್ಬ ಮಹಾತ್ಮನ ಸಂಘಕ್ಕೆ ಬಂದರೆ ಅಥವಾ ಸತ್ಯ ಸಂಘಕ್ಕೆ ಬಂದರೆ, ಸತ್ಸಂಗಕ್ಕೆ ಬಂದರೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಈ ಮಾತು ಕಿವಿಗೆ ಬಿದ್ದರೆ ಅವ್ರಿಗೂ ಅರ್ಥ ಆಗತಕ್ಕಂಥ ಅವಕಾಶ ಇದೆ. ಅಂದರೆ ಅಧಿಕಾರಿ ಆಗಿರ್ತಕ್ಕಂಥ ಬಂದು ಕೂತ್ಕೊಂಡ್ರೆ ಅರ್ಥ ಆಗುತ್ತೆ ಅಂತ ಒಂದು ಅನಧಿಕಾರಿ ಬೈ ಚಾನ್ಸ್ ಬಂದು ಅಂತ ಇಟ್ಕೊಳ್ಳಿ. ಹೌದಾ? ಈಗ ಯಾವುದೋ ಅನ್ನದಾನ ಮಾಡ್ತಾರೆ ದಿವಸ ಒಬ್ಬೊಬ್ಬರು. ಸರಿ, ಅವ್ರು ಬಂದು ಬಡಗಕ್ಕೆಲ್ಲ ಹೇಳ್ತಾರೆ ಬನ್ನಿ ನೀವು ಅಂತ. ಆ ದೃಷ್ಟಿಯಿಂದಲೇ ಬಂದರು. ಏನು ಅವ್ರು ಕರೆದಿದ್ದಾರೆ, ಇವತ್ತು ಹೋಗಿ ಊಟ ಮಾಡ್ಕೊಂಬರೋಣ ಅಂತಲೇ ಬಂದರು. ಪ್ರವಚನ ಕೇಳೋಣ ಅಂತೇನು ಬರಲಿಲ್ಲ ಅಂತ ಇಟ್ಕೊಳ್ಳಿ. ಆದರೂ ಬಂದು ಕೂತ್ಕೊಂಡಾಗ ಅಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಿದ್ರೆ ಏನಿರ್ತಾರೆ, ಥೋಡ ಜೀವಂತ, ಸ್ವಲ್ಪ ಎಚ್ಚರಿಕೆಯಿಂದ, ಸ್ವಲ್ಪ ಮನಸ್ಸಿಟ್ಟು, ಥೋಡ ಪ್ರಣವಾನ್ ಚೈತನ್ಯ ಹೋ, ಸ್ವಲ್ಪ ಎಚ್ಚರಿಕೆಯಿಂದ ಮನಸ್ಸಿಟ್ಟು, ತೋ ಸುನ್ಕರ್ ಭಿ ದ್ವಾರ ಖುಲ್ನೆ ಲಗೆಂಗೆ,
ಅಂದರೆ ಅಂಥವನು ಕೂಡ ಮೋಕ್ಷ ದ್ವಾರ ಅನ್ನತಕ್ಕ ತೆರೆಯುತ್ತೆ. ಯಾರು ಮೋಕ್ಷ ಬೇಕು ಅಂತೇನು ಬಂದಿಲ್ಲ. ಬಟ್ ಇಲ್ಲಿ ಕೇಳತಕ್ಕ ಸಮಯದಲ್ಲಿ ಗಮನ ಇಟ್ಟು ಎಚ್ಚರ ಇಟ್ಟು ಕೇಳಿ ತಿಳ್ಕೊಂಡ್ರೆ, ಓಹೋ ಇಂಥ ಅದ್ಭುತವಾದಂಥ ಒಂದು ಇದಿತ್ತು, ನಾನು ಬಿಟ್ಬಿಟ್ಟಿದ್ದೀನಿ, ಯಾವುದೇ ಕೆಲಸಕ್ಕೆ ಬರೋಕ್ಕೆ ಒದ್ದಾಡ್ತಾ ಇದ್ದೀನಿ ಅಂತ ಅವನಲ್ಲಿ ಪರಿವರ್ತನೆ ಬರುವುದು. ಒಬ್ಬ ರಾಜ ಯಾರು ನೃತ್ಯ ಮಾಡತಕ್ಕಂಥವ್ರನ್ನ ನೃತ್ಯ ಮಾಡೋದು ಬಂದು ರಾಜನ ಹತ್ರ ಕೇಳ್ತಾರೆ, ನೃತ್ಯ ಮಾಡ್ತೀವಿ ನೋಡು ನೀನು, ಅಂದರೆ ಏನಾರು ಕೊಡ್ತಾನೆ ಅಂತ. ಆ ರಾಜ ಸಂಜೆ ಬನ್ನಿ ಅಂತಾನೆ, ಸಂಜೆ ಹೋದರೆ ನಾಳೆ ಬೆಳಗ್ಗೆ ಬನ್ನಿ ಅಂತಾನೆ. ಒಂದು ವಾರದಿಂದ ತಿರುಗಿಸ್ತಾರೆ ಇದನ್ನು. ಮಂತ್ರಿ ಹೇಳ್ದಾನೆ, ಈ ಥರ ಮಾಡಬೇಡ, ನೋಡೋದಾದರೆ ಒಂದು ಸಲ ಬಂದು ನೃತ್ಯ ಮಾಡು ಅಂತೇಳಿ ನೋಡು, ಇಲ್ಲ ಅಂದರೆ ಬರಬೇಡಿ ಅಂತ ಹೇಳ್ಬಿಡು, ಸುಮ್ಮನೆ ತಿರುಗಿಸ್ಬೇಡ ಅಂತ ಮಂತ್ರಿ ಹೇಳಿದ್ರೆ, ಅವಾಗ ಆಯಿತು ಇವತ್ತು ಬಂದು ಮಧ್ಯಾಹ್ನಕ್ಕೆ ಬಂದು ಮಾಡಿ ಅಂತಾನೆ. ಸರಿ, ನೃತ್ಯ ಮಾಡ್ತಾ ಇದ್ದರೆ ಬಿಗಿಯಾಗಿ ಕೂತಿರ್ತಾನೆ. ಮುಖ ಎಲ್ಲನ್ನ ಒಂದು ಸ್ವಲ್ಪ ಚೆನ್ನಾಗಿದೆ, ಮುಖದಲ್ಲಿ ಆನಂದ ಪಟ್ಟ ಅನ್ನೋದು ಗೊತ್ತಾಗ್ಬಿಟ್ರೆ ಎಲ್ಲಿ ದುಡ್ಡು ಕೊಡಬೇಕಾಗುತ್ತೋ ಅಂದ್ಬಿಟ್ಟು ಯಾವ ಎಕ್ಸ್ಪ್ರೆಷನ್ ಇದೆ ಸುಮ್ಮನೆ ಕೂತಿರ್ತಾನೆ. ಆ ಕುಟುಂಬ ನೃತ್ಯ ಮಾಡ್ತಾ ಇರ್ತಕ್ಕಂಥ ಹಾಕಿ ಮತ್ತು ಆ ಡೋಲ್ ಹೊಡೆಯೋನು ಎಲ್ಲ ಕುಟುಂಬ ಎಲ್ಲ ಭಾಳ ಪ್ರಯತ್ನ ಮಾಡ್ತಿದ್ದೆ. ಏನಾದರೂ ರಾಜನ ಮುಖದಲ್ಲಿ ಸ್ವಲ್ಪನೂ ಬರಲೇ ಇಲ್ಲ ಬದಲಾವಣೆ. ಆ ನೃತ್ಯ ಮಾಡೋ ಹಾಕಿ ಬೇಸರ ಆಯಿತು. ಆ ಬೇಸರ ಆಯಿತು, ಮನಸ್ಸು ನೃತ್ಯದಲ್ಲಿ ಇಲ್ಲ. ಏನು ಮಾಡೋದು, ನನ್ನ ರಾಜನ್ನ ಮೆಚ್ಚಕ್ಕಾಗಲಿಲ್ಲ, ಏನು ಸಿಗೋಲ್ಲ ಅನ್ನತಕ್ಕಂಥ ಆಲೋಚನೆಯಲ್ಲಿ ತಾಳ ತಪ್ಪೋದು. ತಾಳ ತಪ್ಪಿದಾಗ ಆ ಡೋಲ್ ಬಾರಿಸೋನು ಒಂದು ಹಾಡು ಹೇಳ್ತಾನೆ, ಬಹು ಸಮಯ तो हो गया, अभी थोड़ा सा बाकी है, बहुत समय हो गया, अभी थोड़ा सा समय बाकी है, ನೃತ್ಯ ಖರಾಬ್ ಮತ್ ಕರೋ, ನೃತ್ಯ ಖರಾಬ್ ಮತ್ ಕರೋ, ಭಾಳಷ್ಟು ಟೈಮ್ ಆಗೋಯಿತು, ಇದು ಸ್ವಲ್ಪ ಸಮಯ ಇದೆ, ಹೇಗಿದ್ರು ಮಾಡು, ಇಷ್ಟೆಲ್ಲ ಮಾಡಿದ್ಯಾ, ಇವಾಗ ನೃತ್ಯನ ಕೆಡಿಸ್ಬೇಡ, ತಾಳ ತಪ್ಪಿಸ್ಬೇಡ ಅಂತ ಆಳು ಉಪದೇಶ ಮಾಡಲಿಕ್ಕೋಸ್ಕರವಾಗಿ ಹೇಳ್ದ. ಸರಿ, ನೃತ್ಯ ಮುಗೀತು, ರಾಜ ಪೈಸೆನೂ ಕೊಡಲಿಲ್ಲ. ಆದರೆ ಅಲ್ಲಿ ಸನ್ಯಾಸಿ ಕೂತ್ಕೊಂಡಿದ್ರು, ಅವರು ಒಂದು 50,000 ರೂಪಾಯಿ ಕೊಟ್ಬಿಟ್ರು ಆ ನೃತ್ಯ ಮಾಡೋರಿಗೆ. ಆಮೇಲೆ ಆ ರಾಜನ ಮಗಳು 45ನೇ ವಯಸ್ಸಲ್ಲಿದ್ದು, ಇನ್ನು ಮದುವೆ ಆಗಿರಲಿಲ್ಲ. ಆ ರಾಜನ ಮಗಳು ಕೂಡ ತನ್ನ ಬಟ್ಟೆ ಆಭರಣ ಏನಿತ್ತೋ ತಂದು ಕೊಟ್ಬಿಟ್ರು. ರಾಜ ಪೈಸೆ ಕೊಡದೇ ಇದ್ರು ರಾಜನೊಂದು ಸಂದೇಹ ಬಂತು, ಇವರಿಬ್ಬರು ಯಾಕೆ ಕೊಟ್ಟರು, ಆ ಸನ್ಯಾಸಿ ಯಾಕೆ 50,000 ರೂಪಾಯಿ ಕೊಟ್ಬಿಟ್ಟ, ಮತ್ತು ಈ ನನ್ನ ಮಗಳು ಯಾಕೆ ಅಷ್ಟು ಕೊಟ್ಬಿಟ್ಲು ಅಂದ್ಬಿಟ್ಟು ಆ ಸನ್ಯಾಸಿನ ಕೇಳಿದ್ರೆ, ಆ ಸನ್ಯಾಸಿ ಹೇಳ್ತಾರೆ, ನಾನು ಈ ಥರ ಭಿಕ್ಷೆ ಹೇಳ್ಕೊಂಡು ತಿನ್ಕೊಂಡಿದ್ದೆ, ಆದರೆ ಈ ಜನ ಎಲ್ಲ ನನಗೊಂದು ಪ್ರಶ್ನೆ ಹಾಕೋರು, ನನಗೂ ಆ ಪ್ರಶ್ನೆ ಹಾಕ್ತಿರ್ತಾರೆ. ಈ ಕತೆ ಜ್ಞಾಪಕ ಇಟ್ಕೊಂಡಿರ್ತೀನಿ ನಾನು. ಏನು ಪ್ರಶ್ನೆ ಹಾಕೋರಂದರೆ, ನೀವೊಬ್ಬರೇ ಹಿಂಗೆ ಓಡಾಡ್ಕೊಂಡಿದ್ದೀರಾ, ಮುಂದಕ್ಕೇನು ಗತಿ, ಮುಂದಕ್ಕೇನು ಗತಿ, ನಿಮ್ಗೇನು ಪ್ರಶ್ನೆ ಹಾಕೋರು, ಹೌದು ಓಡಾಡೋಕ್ಕಾಗಲಿದ್ಮೇಲೆ ಏನು ಗತಿ, ಒಂದು ಮದುವೆ ಆದರೂ ಮಾಡ್ಕೊಳ್ಳೋಣ, ಯಾರು ಸ್ವಾಮಿಗಳು, ಒಂದು ಮದುವೆ ಆದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೀನಿ, ಯಾವಾಗ ಅವನು ಬಹು ಸಮಯ तो हो गया, अभी थोड़ा सा बाकी है, ಖರಾಬ್ ಮತ್ ಕರೋ ಅನ್ನೋ. ಇಷ್ಟು ದಿವಸ ಕಾಲ ನಾನು ಸನ್ಯಾಸಿ ಜೀವನ ಮಾಡಿದ್ದೀನಿ, ಇನ್ನೆಷ್ಟು ದಿವಸ ಇರ್ತೀನಿ ಗೊತ್ತಿಲ್ಲ, ಇವಾಗ ಸಂಸಾರ ಕಟ್ಕೊಂಡು ಯಾಕೆ ಜೀವನ ಖರಾಬ್ ಮಾಡ್ಕೋಬೇಕು, ಹಾಳು ಮಾಡ್ಕೋಬೇಕು ಅಂತ ಅರ್ಥ ಆಯ್ತು ನನಗೆ. ಅದಕ್ಕೆ 50,000 ಕೊಟ್ಬಿಟ್ರು ಅಂತ. ಮಗನಿಗೆ ಕೇಳಿದ್ರೆ, ನಮ್ಮಪ್ಪ ಲೋಬಿ, ಬಂದು ಯಾವ ಗಂಡು ಬಂದ್ರೂ ವರದಕ್ಷಿಣೆ ಕೊಡಲಿಲ್ಲ, ಸರಿಯಾಗಿ ನನಗೆ ಮದುವೆ ಆಗ್ತಿಲ್ಲ, 45 ವರ್ಷ ಆಯಿತು, ಹೌದಾ. ಆಗಿನ ಕಾಲಕ್ಕಾದರೆ 8 ವರ್ಷಕ್ಕೆ ಮದುವೆ ಆಗೋದು, ಅಷ್ಟವರ್ಷೇ ಭವೇತ್ ಕನ್ಯಾ ಅಂತ. ಈ 45 ಆಯಿತು, ಈಗ ಮದುವೆ ಮಾಡಿಕೊಂಡು ಜೀವನ ಯಾಕೆ ಖರಾಬ್ ಮಾಡ್ಕೋಬೇಕು, ಯಾಕೆ ಹಾಳು ಮಾಡ್ಕೋಬೇಕು, ಬೇಡ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟೆ ಅಂದು. ಅಂದ್ರೇನಾಯ್ತು, ಈಗ ಆ ನರ್ತಕಿಗೆ ಹೇಳಿದಂಥ ಮಾತು ಇವರಿಬ್ಬರಿಗೂ ಅರ್ಥ ಆಯಿತು, ಹೌದಾ. ಯಾಕೆ ಕೂತ್ಕೊಂಡು ಏಕಾಗ್ರತೆಯಿಂದ ಕೇಳಿದ್ರು, ತಮ್ಮ ಜೀವನಕ್ಕೆ ಅನ್ವಯಿಸ್ಕೊಂಡ್ರು, ಅರ್ಥ ಆಯಿತು. ಅಂದರೆ ಸತ್ಯವನ್ನತಕ್ಕಂಥ ಸಂಬಂಧ ಬಂದಾಗ ನಮಗೆ ಸ್ವಲ್ಪ ಕೆಲಸ ಮಾಡುತ್ತೆ. ಇಲ್ಲಿ ಸಂಜಯ್ಗೆ ಉಪದೇಶ ಮಾಡಲಿಲ್ಲ,
ಮಾಡಿದ್ದು ಅರ್ಜುನಿಗೆ. ಅದನ್ನು ಧೃತರಾಷ್ಟ್ರಂಗೆ ಕೇಳಿಬಿಟ್ಟು ಧೃತರಾಷ್ಟ್ರಂಗೆ ಹೇಳ್ತಾನೆ. ಒಂದು ಕೇವಲ ಪೇಪರ್ ಕರೆಸ್ಪಾಂಡೆಂಟ್ ಇದ್ದಾಗ ಅಷ್ಟೇ, ಪೋಸ್ಟ್ಮನ್ ಇದ್ದಾಗೆ, ಪೇಪರ್ ಕರೆಸ್ಪಾಂಡೆಂಟ್ ಇದ್ದಾಗೆ, ಪತ್ರ ವಿಲೇಖರು ಇರ್ತಿರ್ತಾರಲ್ಲ ಆ ಥರನೇ. ಆದ್ರೂ ಅವನಿಗೂ ಸ್ವಲ್ಪ ಜನ್ಮ ಸಾರ್ಥಕವಾಯಿತು ಸಂಜೆಯಿಂದ. ಅದಕ್ಕೆ ಹೇಳ್ತಾರೆ, ನಾನು ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಇಮಂ ಅಷ್ಟೌಷಂ, ಈ ಸಂವಾದವನ್ನು ಕೇಳಿದ್ದೀನಿ. ಅದ್ಭುತಂ, ಭಾಳ ಅದ್ಭುತವಾದಂಥ ಸಂವಾದ ಇದು. ಏನಪ್ಪ ಅದ್ಭುತ ಇದರಲ್ಲಿ ಅಂದರೆ, ಎಷ್ಟೇ ಪ್ರಯತ್ನ ಮಾಡಿದ್ರು ದುಃಖ ಅನ್ನತಕ್ಕಂಗೆ ಕಳ್ಕೊಳ್ಳೋಕ್ಕಾಗ್ತಾಯಿಲ್ಲ. ಎಷ್ಟೇ ಪ್ರಯತ್ನ ಮಾಡೋದು ಈ ಸಂಸಾರ ಬಂಧನ ಅನ್ನತಕ್ಕಂಥದ್ದು ಸಂಸಾರದಲ್ಲಿ ಇರುವಾಗೂ ಇಲ್ಲ, ಬಿಟ್ಟು ಹೋಗಾಗೂ ಇಲ್ಲ. ಹೌದಾ? ಯುದ್ಧ ಮಾಡೋಗೂ ಇಲ್ಲ, ಹೋಗಾಗೂ ಇಲ್ಲ. ಇಂಥದ್ರಲ್ಲಿ ಭಾಳ ಸುರುನ ಬೀಳಿಸ್ಬಿಟ್ಟ ಕೃಷ್ಣ ಪರಮಾತ್ಮ. ಅದು ಎಷ್ಟು ತಾಳ್ಮೆಯಿಂದ. ಮೊಟ್ಟ ಮೊದಲು ಅಯ್ಯ ಯಾರಿಗೂ ಸಾವಿಲ್ಲ, ಯಾಕೆ ಒದ್ದಾಡ್ತೀಯ, ಯುದ್ಧ ಮಾಡು ಅಂದ. ಆ ಮಾತು ಕೇಳಿ, ಯಾವುದು ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾವಾನುಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶ್ರೀ. ಅಷ್ಟು ಮಾಡಿ ಹೇಳ್ದ. ಯುದ್ಧ ಮಾಡಿಬಿಟ್ಟಿದ್ರೆ ಅಲ್ಲಿಗೆ ನಿಂತೋಗಿರೋದು. ಆದರೂ ಅರ್ಜುನ ಕದಲಿಲ್ಲ. ಅವಾಗ ಕೃಷ್ಣ ಪರಮಾತ್ಮ ಇರತಕ್ಕಂಥ ಸತ್ಯವನ್ನು ನನಗೇನು ಸತ್ಯ ಕಾಣ್ತಿದೆ ಅದನ್ನು ಹೇಳಿದೆ, ಆದರೆ ಇವನಿಗೆ ತಲೆಗೆ ಹೋಗಲಿಲ್ಲ ಅಂದ್ಬಿಟ್ಟು ಅರ್ಜುನ ಮಟ್ಟಕ್ಕೆ ಇಳಿದು ಮತ್ತೆ ಮಾಡಬೇಕಾದ್ರೆ ಯೋಗ ಬುದ್ಧಿಯಿಂದ ಮಾಡು ಅಂತ ಕರ್ಮಯೋಗ ಸಾಧನೆಯನ್ನು ಹೇಳ್ದ. ಅಲ್ಲಿಗೂ ಕದಲಿಲ್ಲ ಅರ್ಜುನ. ಮತ್ತೇನು ಹೇಳ್ದ, ಕ್ಷತ್ರಿಯ ಸ್ವಧರ್ಮ ದೃಷ್ಟಿಯಿಂದ ಅದು ಮಾಡಲೇಬೇಕು ಅಂತ ತಿಳಿಸ್ಕೊಟ್ಟ. ಮತ್ತು ಅದನ್ನೇ ಮತ್ತೆ ಮತ್ತೆ ಅನೇಕ ವಿಧಿಗಳಲ್ಲಿ, ಅನೇಕ ಶಬ್ದಗಳಲ್ಲಿ, ಬೇರೆ ಬೇರೆ ಶಬ್ದಗಳಿಂದ ಬೇರೆ ಬೇರೆ ಪ್ರಸಂಗ ತಗೊಂಡು ಅರ್ಜುನಿಗೆ ಅರ್ಥ ಆಗತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಪಟ್ಟ. ಮತ್ತೆ ಮತ್ತೆ ಅರ್ಜುನ ಪ್ರಶ್ನೆ ಹಾಕ್ತಲೇ ಇದ್ದಾನೆ. ಏನೇನು ಪ್ರಶ್ನೆ ಹಾಕಿದ್ರೆ ಎಲ್ಲದಕ್ಕೂ ಸಮಾಧಾನ ಕೊಡ್ತಾ ಇದ್ದ, ಸಮಾಧಾನವಾಗಿ. ಹೌದಾ? ಕೋಪ ಮಾಡ್ಕೊಳ್ಳಿಲ್ಲ. ಯಾರು? ಅರ್ಜುನ. ಅರ್ಜುನ ಅಲ್ಲ, ಕೃಷ್ಣ ಕೋಪ ಮಾಡ್ಕೊಳ್ಳಿಲ್ಲ. ಎಷ್ಟು ಹೇಳಿದ್ರು ನಿಮ್ಗೆ ಏನಾಗ್ತದೆ ಇದು ಅಂತ ಕೋಪ ಮಾಡ್ಕೊಳ್ಳಿಲ್ಲ. ಶುಣು ಶುಣು ಅಂತ ಅವನ ದೃಷ್ಟಿ ತಗೊಂಡು ಮತ್ತೆ ಮತ್ತೆ ಹೇಳ್ತಾ ಇದ್ದ. ಹೌದಾ? ಮತ್ತು ಎಲ್ಲಿಂದ ತನಕ ಕರ್ಕೊಂಡದ? ನಷ್ಟೋ ಮೋಹ ಸುತ್ತಿಲ್ಲಬ್ದ. ಭಾಳ ಅದ್ಭುತವಾದಂಥ ಉಪದೇಶ. ಯಾಕೆಂದರೆ ಯಾವ ಪ್ರಯತ್ನ ಮಾಡಿದ್ರು ಮೋಹ ಕಳ್ಕೊಳ್ಳೋಕ್ಕಾಗಲ್ಲ ಅಂದಾಗ ಕೃಷ್ಣ ಪರಮಾತ್ಮನ ಉಪದೇಶ ಕೇಳಿದ್ರೆ ಮೋಹ ಅನ್ನತಕ್ಕ ಇರಲಿಕ್ಕೆ ಸಾಧ್ಯವಿಲ್ಲ. ಹೌದಾ? ಅಂಥ ಅದ್ಭುತವಾಗಿರತಕ್ಕಂಥದ್ದನ್ನು ನಾನು ಶ್ರವಣ ಮಾಡಿ ನಿನಗೆ ಹೇಳಿದೆ ಅಂತಾನೆ. ಧೃತರಾಷ್ಟ್ರಂಗೆಲ್ಲ ಹೇಳ್ದ. ಅಂದರೆ ಇವಾಗ ಅಲ್ಲಿ ಧೃತರಾಷ್ಟ್ರನೂ ಭಗವದ್ಗೀತೆ ಕೇಳ್ದ. ಹೌದಾ? ಅಲ್ಲಿ ಧೃತರಾಷ್ಟ್ರಂಗೆ ಮೋಹ ಹೋಯ್ತು. 100 ಜನ ಮಕ್ಕಳನ್ನು ಹಾಳು ಮಾಡಿಕೊಂಡ. ರಾಜ್ಯವೂ ಹೋಯಿತು. ಕೊನೆಯದೊಂದು ಹೆಣ್ಮಗು ಅಂತಾರೆ, ಅದೇನಾಯಿತು ಗೊತ್ತಿಲ್ಲ ನನಗೆ ಚರಿತ್ರೆಯಲ್ಲಿ. ಹೌದಾ? ಒಟ್ಟಿನಲ್ಲಿ ಎಲ್ಲರನ್ನೂ ಹಾಳು ಮಾಡಿಕೊಂಡ. ಧೃತರಾಷ್ಟ್ರ ಒಬ್ಬನೇ ಉಳ್ದ. ಆದರೂ ಏನು ಯೋಚನೆ ಮಾಡ್ತಿದ್ದ, ನನ್ನ 100 ಜನ ಮಕ್ಕಳನ್ನ ಹಾಳು ಮಾಡಿರಿ ಪಾಂಡವರು, ಏನಾದರೂ ಮಾಡಿ ಪಾಂಡವ್ರನ್ನ ನಾಶ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಿದ್ದ. ಪಾಂಡವರೇ ಊಟಕ್ಕೆ ಹಾಕ್ತಿದ್ರು, ಭೀಮ ಪಿಂಡ ಇಟ್ಟಾಗಿಡೋನು ತಿನ್ನು ಅಂತ. ಇಷ್ಟೆಲ್ಲ ಆದರೂ ಯಾವ ರೀತಿ ನಾನು ಪಾಂಡವ್ರ ನಾಶ ಮಾಡೋದು ಅಂತಲೇ ಯೋಚನೆ ಮಾಡ್ತಿದ್ದೆ ಹೊರತು ಈ ಕೃಷ್ಣ ಹೇಳಿದಂಥದ್ದು ಸಂಜೆ ಏನು ರಿಪೋರ್ಟ್ ಮಾಡಿದ್ನೋ ಅದ್ರ ಪ್ರಕಾರ ಮೋಹ ಹೋಯ್ತಂದರೆ ಹೋಗಲಿಲ್ಲ. ಕೊನೆಗೆ ಪಾಂಡವ್ರ ನಾಶ ಮಾಡಬೇಕು ಅಂತ ಯೋಚಿಸ್ತಾ ಇದ್ರೆ ವಿದುರ ಬಂದು, ಅಯ್ಯೋ ಮಕ್ಕಳನ್ನೆಲ್ಲ ಕಳ್ಕೊಂಡೆ, ರಾಜ್ಯ ಕಳ್ಕೊಂಡೆ, ಇನ್ನೂ ಬುದ್ಧಿ ಬರಲಿಲ್ಲ ನಿನಗೆ, ಇನ್ನೂ ಪಾಂಡವನ್ನೇನೋ ಮಾಡಬೇಕು ಅಂತ್ಯ, ನಡಿ ಇದೆಲ್ಲ ಬಿಡು, ಹೀಗಾದ್ರೆ ವಾನಪ್ರಸ್ಥಾಶ್ರಮ ನಡಿ ಅಂತ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಆ ಕಾಡಿಗೆ ಚರ್ಚಿಗೆ ಹಾಕ್ಕೊಂಡು ಸತ್ತೋಗ್ತಾನೆ. ಏನಪ್ಪ ಸಾಧಿಸ್ದ? ನಾವುಗಳು ಅಷ್ಟೇ. ಧೃತರಾಷ್ಟ್ರ ಅಂದರೆ ಅವನಲ್ಲ ಧೃತರಾಷ್ಟ್ರ,
ನಾವು ದುಥಂ ರಾಷ್ಟ್ರಂ ಇದು ಪರಿಚ್ಛಿನ್ನವಾಗಿರ್ತಕ್ಕಂಥ ನಂದು ತಿಳ್ಕೊಂಡು ಕೂತಿದ್ದೀವಲ್ಲ, ಇದೇ ಧೃತರಾಷ್ಟ್ರ. ಹೌದಾ? ಮತ್ತು ಏನೆಲ್ಲ ಆದ್ರೂ ಅದನ್ನು ಮಾತ್ರ ಬಿಡಲ್ಲ, ಮೋಹ ಅನ್ನತಕ್ಕಂಥದ್ದನ್ನ ಬಿಡಲ್ಲ. ಅದ ಕಾರಣ ಭಗವದ್ಗೀತೆ ಒಂದು ಕೇಳಿದ್ರು ನಮಗದರಲ್ಲಿ ಆ ಮಾತು ಒಳಗಡೆ ಕೆಲಸ ಮಾಡಿದ್ರೆ ಅಧಿಕಾರತ್ವ ಇದ್ದು ಮೋಕ್ಷವೇ ಬೇಕು ಅನ್ನತಕ್ಕ ದೃಷ್ಟಿಯಿಂದ ಬಂದು ಕೂತಿದ್ರೆ ಅವ್ರಿಗೆ ಕೆಲಸ ಮಾಡುತ್ತೆ. ಒಂದು ವೇಳೆ ಆ ರೀತಿ ಇಲ್ಲ, ಯಾವುದೋ ಅವಕಾಶ ಸಿಕ್ತು ನೋಡಿ. ಸ್ವಾಮಿ ಚಿನ್ಮಯಾನಂದರು ಪೂರ್ವಾಶ್ರಮದಲ್ಲಿ ಅವರು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಕರೆಸ್ಪಾಂಡೆಂಟ್ ಆಗಿರ್ತಾರೆ. ಡೆಲ್ಲಿನಲ್ಲೋ ಬಾಂಬೆನಲ್ಲೋ ಕೆಲಸ ಮಾಡ್ತಿರ್ತಾರೆ. ಅವರು ಕಮ್ಯುನಿಸ್ಟ್ ಮೈಂಡ್, ಇದೆಲ್ಲ ಒಪ್ತಿರ್ಲಿಲ್ಲ. ಅಂಥವ್ರು ಏನು ಮಾಡ್ತಾರೆ, ಶಿವಾನಂದ ಆಶ್ರಮಕ್ಕೆ ಹೋಗ್ತಾರೆ. ಇದರಲ್ಲಿ ಋಷಿಕೇಶಲ್ಲಿ ಶಿವಾನಂದ ಆಶ್ರಮಕ್ಕೆ ಹೋಗಿ ಡಿವೈನ್ ಲೈಫ್ ಸೊಸೈಟಿ ಅಂತಿದೆ ಇವಾಗ, ಹಾಗೆ ಶಿವಾನಂದ ಆಶ್ರಮ ಅಂತಿದ್ರು. ಅಲ್ಲಿ ಹೋಗಿ ಯಾತಕ್ಕೋಸ್ಕರ ಹೋದರು, ಈ ಸಾಧು ಸಂತರೆಲ್ಲ ಸಮಾಜಕ್ಕೆ ಒಂದು ಹೊರೆ, ಏನು ಕೆಲಸ ಮಾಡೋಲ್ಲ, ಏನು ಮಾಡಲ್ಲ. ಸಾಧು ಸಂತರ ಸಮಾಜಕ್ಕೆ ಹೊರೆ, ಅದಕ್ಕೋಸ್ಕರ ಇವನ್ನೆಲ್ಲ ಬಯಲಿಗೆಳಿಬೇಕು ಅಂದ್ಬಿಟ್ಟು ಶಿವಾನಂದ ಆಶ್ರಮಕ್ಕೆ ಹೋಗ್ತಾರೆ. ಅದಲ್ಲಿರಲಿ ಏನಾಯಿತು ಅಂತ. ಈ ಸಾಧು ಸಂತೆಲ್ಲ ಹೊರೆ ಅಂದಾಗ ಇನ್ನೊಬ್ಬರ ಮಹಾತ್ಮರು ಹೇಳ್ತಾರೆ, ಸಾಧು ಸಂತರು ವೇಶ್ಯರು ಇದರ ಕಾರಣ ಸಮಾಜ ಇಷ್ಟು ಮಾತ್ರ ಇದೆ. ಇವರಿಬ್ಬರು ಇರಲಿಲ್ಲ ಅಂದಿದ್ರೆ ಸಮಾಜ ಇನ್ನೂ ಹಾಳಾಗ್ಬಿಡೋದು. ಯಾಕಪ್ಪ ಅಂದರೆ ಸಾಧು ಸಂತರು ಇವಾಗ ಇಲ್ಲಿ ದಿವಸ 40 ದಿವಸಗಳ ಕಾಲ ಇಲ್ಲಿ ನಡೀತಾ ಇದೆ. ಹೌದಾ? ಇಲ್ಲಿ ಒಂದು ಪ್ರಾರಂಭದಲ್ಲಿ ಒಂದು 25-30 ಜನ ಇರ್ತಾರೆ, ಬರ್ತಾ ಬರ್ತಾ ಜನ ಜಾಸ್ತಿ ಆಗ್ತಾರೆ. ಹೌದಾ? ಅಂದರೆ ಸುಮಾರು ಒಂದು 2 ಗಂಟೆಗಳ ಕಾಲ ಈ ಜನ ಎಲ್ಲ ಇಲ್ಲಿರ್ತಾರೆ. ಇದೇ ರೀತಿ ಎಷ್ಟು ಕಡೆ ಸತ್ಸಂಗ ನಡೀತಿರುತ್ತೆ. ಹೌದಾ? ಒಂದೊಳ್ಳೆ ಈ ಸತ್ಸಂಗ ಎಲ್ಲ ನಿಲ್ಲಿಸ್ಬಿಟ್ಟು ಯಾರು ಯಾವ ಸತ್ಸಂಗ ಮಾಡ್ತಿಲ್ಲ, ಯಾವ ಆಶ್ರಮದ ಸತ್ಸಂಗವೂ ಇಲ್ಲ ಅಂದರೆ ಈ ಜನ ಇಲ್ಲಿರ್ತಾರೆ, ಮಾರ್ಕೆಟಲ್ಲೇ ಇರ್ತಾರೆ. ಹೌದಾ? ಇಷ್ಟು ಜನ ಅಲ್ಲಿಂದ ವಿಮುಕ್ತರಾಗಿ ಇಲ್ಲಿ ಬಂದು ಕೂತಿದ್ರು ಅಲ್ಲಿ ನಡಿಬಾರ್ದೆಲ್ಲ ನಡೀತಿರುತ್ತೆ. ಮೊದಲು ಇವರು ಅಲ್ಲೇ ಇದ್ದರೆ ಇನ್ನೆಷ್ಟು ವ್ಯವಹಾರ ನಡಿಬೋದು, ಏನೇನು ನಡಿಬೋದು. ಹೌದಾ? ಒಂದು ಆದ ಕಾರಣ ಸಾಧು ಸಂತರಿಂದಲೇ ಸಮಾಜ ಸ್ವಲ್ಪ ನೆಮ್ಮದಿಯಾಗಿದೆ, ಯಾವತ್ತೂ ಕೆಡೋಲ್ಲ. ಅದಕ್ಕೆ ಕೆಲವರು ಆ ರೀತಿ ಯೋಚನೆ ಮಾಡ್ತಾರೆ. ಮತ್ತು ವೇಶ್ಯೆ ಆಕೆ ಇರೋದ್ರಿಂದ ಇಷ್ಟು ಮಾತ್ರ ಕುಟುಂಬಗಳು ನಿಂತಿವೆ. ಒಂದು ವೇಳೆ ಇಲ್ಲ ಅಂದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನೇನಾಗಿರೋದು ಅಂತ. ಅದಕ್ಕೆ ಕಂಪ್ಯಾರಿಸನ್ ಸರಿಯೋ ತಪ್ಪ, ಬಟ್ ಆದರೆ ಸಾಧು ಸಂತರಿಂದ ಸಮಾಜ ಯಾವತ್ತೂ ಕೆಡಲ್ಲ. ಹೌದಾ? ವೇಶ್ಯೆ ಅನ್ನೋದನ್ನು ತೊಗೊಂಡಿರೋರು ಯಾರು ಮಹಾತ್ಮರು, ಅಲ್ಲೇನಾಗುತ್ತೆ, ಈ ಯಾರು ಬೇಸರ ಅದನ್ನು ಅಲ್ಲೆಲ್ಲ ಹೋಗ್ತಾರೆ, ಏನೋ ಮಾಡ್ತಾನೆ. ಒಂದು ವೇಳೆ ಅವ್ರು ಇರಲಿಲ್ಲ ಅಂದರೆ ಮತ್ತೆ ಇನ್ಯಾರನ್ನ ಕೆಡಿಸ್ತಾನೆ. ಹೌದಾ? ಆದರೆ ಸಾಧು ಸಂತರಿಂದ ಯಾವತ್ತೂ ತೊಂದರೆ ಆಗಿಲ್ಲ ಅನ್ನೋದಕ್ಕೆ ಒಂದು ತಗೊಳ್ಳಿ. ಎಷ್ಟೋ ಜನ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ ಮಿನಿಸ್ಟ್ರುಗಳು, ನಮ್ಮ ದೇಶದಿಂದ ಮಿನಿಸ್ಟ್ರುಗಳು, MLAs, MPs, ಇನ್ನು ಬೇರೆ ಕದಷ್ಟು ಜನ ಹೋಗ್ತಾರೆ. ಯಾರಿಂದಪ್ಪ ಭಾರತ ದೇಶ ಶ್ರೇಷ್ಠ ಅನ್ನತಕ್ಕಂಥ ಹೆಸರು ಬಂದಿದೆ ಅಂದರೆ ಇವು ಯಾರಿಂದಲೂ ಬರಲಿಲ್ಲ. ವಿವೇಕಾನಂದ ಹೋದರು, ಭಾರತ ದೇಶ ಅಂದರೆ ಶ್ರೇಷ್ಠ, ಆ ವಿದ್ಯೆನೇ ಕಲಿಬೇಕು ಅನ್ನೋದು ಬಂತು. ಆದ ಕಾರಣ ಸಾಧು ಸಂತನ ಯಾವತ್ತೂ ಹತ್ರ ಆಗೋಲ್ಲ. ಆದರೆ ಪೂರ್ವಾಶ್ರಮದ ಚಿನ್ಮಯದ ಹತ್ರ ಯೋಚನೆ ಮಾಡ್ತಾರೆ, ಶಿವಾನಂದಾಶ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಇವನ್ನೆಲ್ಲ ಬಯಲಿಗೆಳಿಬೇಕು ಅನ್ನತಕ್ಕ ದೃಷ್ಟಿಯಿಂದ ಹೋಗ್ತಾರೆ. ಅಲ್ಲಿ ಹೋಗಿ ಶಿವಾನಂದ ಸ್ವಾಮಿಗಳಂತ ಹೇಳ್ತಾರೆ, ಯಾವುದೋ ಕತೆ ಹೇಳ್ತಾ ಇದ್ದೀನಿ, ಶಿವ ಕೇಳಿ, ಈ ವೇದಾಂತಕ್ಕೇನು ಹೋಗಿಲ್ಲ. ಬೈ ಚಾನ್ಸ್ ನೀವು ಕೇಳಿದ್ರೆ ಜನ್ಮ ಸಾರ್ಥಕವಾಗುತ್ತೆ ಅಂತ ನೀವು ಕೇಳಬೇಕು ಅಂತಲೇ ಬಂದು ನಿದ್ದೆ ಮಾಡೋದು ಏನರ್ಥ? ಸೊ ಚಿನ್ಮಯಾನಂದರು ವಿಶ್ವಾನಂದರು ಹೋಗ್ತಾರೆ, ಈ ಉದ್ದೇಶ ನಾನು ಬಂದಿದ್ದೀನಿ, ನಿಮ್ಮನ್ನೆಲ್ಲ ಬಯಲಿಗೆಳೆಯಬೇಕೋಸ್ಕರ, ಈ ಸಮಾಜಕ್ಕೆ ಹೊರೆ ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಅಂತಾರೆ. ಶನಿವಾರ ಹೋಗ್ತಾರೆ,
ಇದನ್ನೆಲ್ಲ ಬರ್ಕೊಂಡು ಶನಿವಾರ ಭಾನುವಾರ ಇದು ಬರ್ಕೊಂಡು ಸೋಮವಾರ ಪೇಪರ್ ಹಾಕ್ತೀನಿ ಅಂತಾರೆ. ಅದಕ್ಕೆ ಶಿವಾನಂದ ಸ್ವಾಮಿಗಳು ಮಾಡು ಒಳ್ಳೇದೇ, ಆದರೆ ಒಂದು ದಿವಸಕ್ಕೆ ಅರ್ಥ ಆಗಲ್ಲ ನನ್ನ ಜೀವನ. ಒಂದು ತಿಂಗಳ ಕಾಲ ಇರು ಅಥವಾ 3 ತಿಂಗಳ ಕಾಲ ಇರು, ಸ್ವಲ್ಪ ದಿವಸ ಇರು, ಆಮೇಲೆ ನಿಂಗೇನು ಅನ್ಸುತ್ತೋ ಬರೀ ಅಂತಾರೆ. 3 ತಿಂಗಳು ಏನು ಇರ್ತಾರೆ. ಆಮೇಲೆ ನೋಡಿದ್ರೆ ಶಿವಾನಂದ ಸ್ವಾಮಿಗಳು ಬೆಳಗಿನ ಜಾವ ಹೇಳ್ತಿರ್ತಾರೆ, 2:30 3 ಗಂಟೆಗೂ ಹೇಳ್ತಾರೆ. ಹೋಗಿ ಗಂಗಾ ನದಿನಲ್ಲಿ ಒಂಟು ಕಾಲಲ್ಲಿ ನಿಂತ್ಕೊಂಡು ನೀರಲ್ಲಿ ತಪಸ್ ಮಾಡ್ತಾರೆ. ಎಲ್ಲಿನ ತನಕ? ಸೂರ್ಯ ಕಾಣೋ ತನಕ. ಅರ್ಥ ಆಗ್ತಿದೆ ನಿಮಗೆ? ಗಂಗಾ ನದಿ ನೀರು ಬೆಳಗಿನ ಜಾವ 3 ಗಂಟೆಗೆ ಹೋಗಿ ಒಂಟು ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾರೆ ಸೂರ್ಯೋದಯ ಆಗೋ ತನಕ. ಅದು ಸುಮಾರು 3-3.5 ಗಂಟೆಗಳ ಕಾಲ. ಹೌದಾ? ಅದು ಭಾಳ ಬಿಸಿ ಬಿಸಿ ನೀರು, ಗಂಗಾ ನದಿ ನೀರು. ಹೌದಾ? ಅಂಥ ತಣ್ಣೀರಲ್ಲಿ ಬೆಳಗಿನ ಜಾವದಲ್ಲಿ ಹೋಗಿ ತಪಸ್ ಮಾಡ್ತಾರೆ. ಮತ್ತೆ ಆ ಕ್ಷೇತ್ರದಲ್ಲಿ ಏನು ಕೊಡ್ತಾರೋ ಅದನ್ನು ಮಾತ್ರ ತಗೊಳ್ತಾರೆ, ಅಧ್ಯಯನ ಮಾಡ್ಕೊಂಡಿರ್ತಾರೆ. ಮತ್ತು ಇನ್ಯಾವ ವ್ಯವಹಾರಕ್ಕೆ ಹೋಗಲ್ಲ. ಮತ್ತು ಯಾರನ್ನ ಬಂದರೆ ಒಳ್ಳೆ ಮಾತಿಗೆ ಹೇಳ್ತಿರ್ತಾರೆ. ಹೌದಾ? ಇದನ್ನು 3 ತಿಂಗಳ ಕಾಲ ಅವರು ನೋಡ್ತಾರೆ. ನನ್ನ ಅಭಿಪ್ರಾಯ ತಪ್ಪು, ಸಮಾಜಕ್ಕೆ ಹೊರೆ ಇಲ್ಲ ಇವರು, ಇನ್ನೂ ಇವರಿಂದ ಸಮಾಜ ಇಷ್ಟು ಮಾತ್ರ ಇದೆ ಅಂದ್ಬಿಟ್ಟು ಮತ್ತೆ ಅವರು ಕೆಲಸಕ್ಕೆ ಹೋಗೋದೇ ಇಲ್ಲ. ಮತ್ತೆ ಹಾಗೆಯೇ ಅಲ್ಲಿದ್ದು ಆಮೇಲೆ ಚಿನ್ಮಯಾನಂದ ಆಗ್ತಾರೆ. ಸಾಕಷ್ಟು ಜನಕ್ಕೆ ಉಪದೇಶ ಮಾಡ್ತಾರೆ. ಅದೆಲ್ಲ ಗೊತ್ತಿದೆ ನಿಮಗೆ. ಅಂದರೆ ಯಾವುದೋ ಒಂದು ಉದ್ದೇಶದಿಂದ ನಮಗೆ ಇದರ ಸಂಬಂಧ ಬಂದರೆ ಅದು ಅರ್ಥ ಆಗತಕ್ಕಂಥ ಇದೆ ಅಂತ ನಮಗೆ ಸಂಜೆಯ ಪ್ರಸಂಗದಲ್ಲಿ ಗೊತ್ತಾಗುತ್ತೆ. ಅವನಿಗೋಸ್ಕರ ಉಪದೇಶ ಮಾಡದಿದ್ರೂ ಅದ್ಭುತವಾಗಿ ಅರ್ಥ ಮಾಡಿಕೊಂಡ. ಮತ್ತು ರೋಮಾಂಚನವಾಗುತ್ತೆ ಕೇಳ್ತಾ ಇದ್ರೆ ಆ ಮಾತುಗಳನ್ನ ಅಂತ. ಆದರೆ ಅದೇ ಒಂದಿದು ಧೃತರಾಷ್ಟ್ರಂಗೆ ಆಗಲಿಲ್ಲ. ಯಾಕಪ್ಪ ಅಂದರೆ ಮೋಹನ ಅಂತಕ್ಕಂಥ ಅಷ್ಟು ಮಟ್ಟಿಗಿತ್ತು. ಮತ್ತು ಮುಂದಿನ ಒಂದು ಶ್ಲೋಕದಲ್ಲಿ ಶ್ರೀ ಸಂಜಯ ಉವಾಚ ವ್ಯಾಸ ಪ್ರಸಾದಾಚ್ಯುತಮಾನಿಮಂ ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ವ್ಯಾಸ ಪ್ರಸಾದಾಚ್ಯುತವಾನ್ ಇಮಂ ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಇದರಲ್ಲಿ ಮಹಾತ್ಮನಃ ಪಾರ್ಥಸ್ಯ ಚ ಮಹಾತ್ಮನಃ, ಅರ್ಜುನನ್ನ ಮಹಾತ್ಮ ಪಾರ್ಥ ಅಂತ ಹೇಳ್ತಾ ಇದ್ದಾನೆ. ಯಾರು? ಸಂಜಯ. ಕೃಷ್ಣನನ್ನು ಅವನಂದಿಲ್ಲ, ಅರ್ಜುನನ ಮಹಾತ್ಮ ಅಂತ ಹೇಳ್ತೇನೆ. ಯಾಕಪ್ಪ? ಮೊಟ್ಟ ಮೊದಲು ಸ್ಥೂಲವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಡ್ರೈವರ್ ಆಗಲಿಕ್ಕೆ ಒಪ್ಕೊಂಡಿಯಾನೆ. ಡ್ರೈವರ್ ಅನ್ನೋದು ಗೊತ್ತಾಯ್ತಾ? ಸಾರಥಿ. ಹೌದಾ? ನಿಜವಾಗ್ಲೂ ಎಷ್ಟು ಪುಣ್ಯ ಮಾಡಿರಬೇಕು. ಕೃಷ್ಣ ಪರಮಾತ್ಮ ಅಂತ ಮಹಾತ್ಮ ಸಿಕ್ಕಬೇಕಾದ್ರೆ ಡ್ರೈವರ್ ಆಗಿ ಎಷ್ಟು ಪುಣ್ಯ ಮಾಡಿರಬೇಕು. ಈಗಿನ ಕಾಲದ ಡ್ರೈವರ್ ಸಿಗ್ತಾರೆ, ಅಯ್ಯಬ್ಬ ಬೇಡ, ಟ್ಯಾಕ್ಸಿ ಮಾಡ್ಕೊಂಬಿಟ್ರೆ ದುಡ್ಡು ಜಾಸ್ತಿ ಮತ್ತು ಒಂದನ್ನೆಲ್ಲ ಸಮಸ್ಯೆ ಬಿಡಿ. ಕೃಷ್ಣ ಪರಮಾತ್ಮ ಅಂತ ಡ್ರೈವರ್ ಆಗಿ ಅಷ್ಟೇ ಅಲ್ಲ, ಯುದ್ಧ ಮಾಡತಕ್ಕಂಥ ಕರ್ತವ್ಯದಿಂದ ಓಡಿ ಹೋಗ್ತೀನಿ ಅಂದರೆ ಬೇಡ ಅಂತ ಅಷ್ಟು 700 ಶ್ಲೋಕದಷ್ಟು ಉಪದೇಶ ಮಾಡಬೇಕಾದ್ರೆ ಸಾಮಾನ್ಯ ಅಲ್ಲ. ಅರ್ಜುನನ ಪುಣ್ಯ, ಅರ್ಜುನನ ಒಂದು ಇದು. ಹೌದಲ್ಲ? ರಥಂ ಸ್ಥಾಪೆಯನ್ನು ಹೆಚ್ಚಿಸ, ನಿಲ್ಲಿಸು ರಥವನ್ನು ಅಂದರೆ ನಿಲ್ಲಿಸ್ದ. ಹೌದಲ್ಲ? ಈ ರೀತಿ ಕೃಷ್ಣ ಪರಮಾತ್ಮ ಅಂತ ಡ್ರೈವರ್ ಸಿಗ್ಬೇಕು, ನಿಜವಾದ ಮಹಾತ್ಮನೇ. ಅಷ್ಟೇ ಅಲ್ಲ, ಅಲ್ಲಿ ಭೀಷ್ಮ, ದ್ರೋಣ, ಧರ್ಮರಾಜ ಇವರೆಲ್ಲ ಇದ್ದರು. ಯಾರಿಗೂ ಉಪದೇಶ ನಡೆಯಲಿಲ್ಲ. ಮತ್ತು ಉಪದೇಶ ನಡೆದಿದ್ದ ಯಾರಿಗೆ? ಅರ್ಜುನನಿಗೆ. ನಿಜವಾದ ಮಹಾತ್ಮನೇ. ದುರ್ಯೋಧನಿಗೂ ನಡೀಲಿಲ್ಲ. ಮತ್ತು ನಾನು ಇಷ್ಟಕ್ಕೆ ಮುಂಚೆ ಹೇಳಿದ್ದೆ,
ದುರ್ಯೋಧನನು ಒಂದೇ ಪರಿಸ್ಥಿತಿಯಲ್ಲಿದ್ದಾನೆ, ಕೃಷ್ಣನೂ ಒಂದೇ ಪರಿಸ್ಥಿತಿಯಲ್ಲಿದ್ದಾನೆ, ಅರ್ಜುನನೂ ಒಂದೇ ಪರಿಸ್ಥಿತಿ, 3 ಜನ ಒಂದೇ ಪರಿಸ್ಥಿತಿಯಲ್ಲಿದ್ದಾರೆ. ಅಂದರೆ ದುರ್ಯೋಧನ ನನಗೋಸ್ಕರ ಇಷ್ಟು ಜನ ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ ಅಂದರೆ ನಾನು ಏನು ಅಂದ್ಕೊಂಡೆ, ಅದು ಸಂತೋಷವಾಗಿದ್ದಾನೆ. ಕೃಷ್ಣ ಪರಮಾತ್ಮ ದೇಶ ಕಾಲಕ್ಕೆ ಅತೀತ ಅಂತ ಸತ್ಯನ ತಿಳ್ಕೊಂಡು ಆನಂದವಾಗಿದ್ದಾನೆ. ಅರ್ಜುನ ಮಾತ್ರ ಗೋಳಾಡ್ತೇನೆ. ಅಂದರೆ ಯಾವಾಗ ನಮಗೆ ಈ ಸಂಸಾರದಲ್ಲಿ ಜೀವನದಲ್ಲಿ ಏನಪ್ಪ ಮಾಡೋದು ಇವಾಗ, ಹಾಗೂ ಮಾಡೋಕ್ಕಾಗಲ್ಲ, ಹೀಗೂ ಮಾಡೋಕ್ಕಾಗಲ್ಲ, ಯಾಕೆ ಈ ಥರ ಆಯ್ತು ನನ್ನ ಜೀವನ, ಇದರಿಂದ ಹೇಗೆ ಬಿಡಿಸ್ಕೊಳ್ಳೋದು ಅನ್ನತಕ್ಕಂಥ ಜಿಜ್ಞಾಸೆ ಪ್ರಾರಂಭ ಆದರೆ ಅಂಥವ್ರಿಗೆ ಉಪದೇಶ ನಡೆಯುತ್ತೆ. ಜಿಜ್ಞಾಸೆನೇ ಇಲ್ಲ, ಜ್ಞಾತೃನಿಚ್ಛ ಜಿಜ್ಞಾಸ, ತಿಳ್ಕೋಬೇಕು ಅನ್ನತಕ್ಕಂಥ ಇಚ್ಛೆ ಬಂದು ಈ ಪ್ರಪಂಚಕ್ಕೆ. ಹೌದಾ? ನನ್ನ ಬಗ್ಗೆ ನಾನೇನು ತಿಳ್ಕೊಳಕ್ಕೆ ಹೋಗಲಿಲ್ಲ, ಜಗತ್ತಿನ ಬಗ್ಗೆ ತಿಳ್ಕೊಂಡ್ವಿ, ಆದರೆ ಅದರ ಅನುಭವವನ್ನು ಮತ್ತೆ ವಿಮರ್ಶೆ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಕುರಿಗಿರ್ತಾರ ನಾಯಿಗಿರ್ತಾರ ಜೀವನ ಮಾಡೋಕ್ಕೆ ಶುರು ಮಾಡಿದ್ವಿ. ಅದೇ ಅರ್ಜುನ ಮಾತ್ರ ಯಾವ ರೀತಿ ಇದರಿಂದ ಬಿಡಿಸ್ಕೊಳ್ತಕ್ಕಂಥದ್ದು, ಯುದ್ಧ ಮಾಡಲಿಕ್ಕೂ ಆಗಲ್ಲ, ಸುಮ್ಮನೆ ಇರಲಿಕ್ಕೂ ಆಗಲ್ಲ, ಪರಮಾತ್ಮ ನೀನೇ ಅನ್ಯತಾ ಶರಣಂ ನಾಸ್ತಿ ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯನಾಗಿದ್ದೀನಿ, ನೀನೇ ಮಾರ್ಗ ತೋರಿಸು ಅಂದನೋ ಆ ರೀತಿ ನಾವು ಸಂಸಾರದಲ್ಲಿ ಪರಮಾತ್ಮನ ಕಡೆಗೆ ತಿರುಗಬೇಕು. ಅಂಥವ್ರಿಗೆ ಉಪದೇಶ ಆಗುತ್ತೆ ಹೊರತು ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ. ಬೈ ಚಾನ್ಸ್ ಏನೋ ಬಂದ್ರೂ ಸಂಜೆ ಥರ ಕೇಳೋವಂಥ ಅವಕಾಶ ಬಂತಂದರೆ ಅವಾಗಾದರೂ ಮನಸ್ಸಿಟ್ಟು ಕೇಳಿದರೆ ಅದು ಅರ್ಥ ಆಗೋ ಅವಕಾಶ ಇದೆ. ಇಲ್ಲಿ ನನಗೆ ಇಂಥ ಒಂದು ಅವಕಾಶ ಸಿಕ್ತು. ಹೇಗಪ್ಪ ಅಂದರೆ ವ್ಯಾಸ ಪ್ರಸಾದ, ವ್ಯಾಸ ಮಹರ್ಷಿಗಳು ದಿವ್ಯ ದೃಷ್ಟಿ ಅನ್ನತಕ್ಕಂಥ ಕೊಟ್ಟು ದೂರದಲ್ಲಿ ನಡೆಯತಕ್ಕಂಥ ಯುದ್ಧ ಎಲ್ಲ ನೋಡ್ತಿರ್ತಾನೆ, ಜೊತೆಗೆ ಆ ಯುದ್ಧವನ್ನು ನೋಡ್ತಾ ಈ ಉಪದೇಶ ಅನ್ನತಕ್ಕಂಥನು ಕೇಳ್ತಾ ಇರ್ತಾನೆ. ದಿವ್ಯ ಚಕ್ಷು ಲಾಭಾತ್ ಶ್ರುತವಾನ್, ವ್ಯಾಸ ಮಹರ್ಷಿ ಕೊಟ್ಟಂಥ ದಿವ್ಯ ಚಕ್ಷು, ಆ ದಿವ್ಯ ದೃಷ್ಟಿಯಿಂದ ನಾನು ಕೃಷ್ಣ ಪರಮಾತ್ಮ ಹೇಳಿದಂಥ ಉಪದೇಶ ಕೇಳಿದೆ. ಮಮ್ ಸಂವಾದಂ ಗುಹ್ಯತಮಂ, ಭಾಳಷ್ಟು ರಹಸ್ಯವಾಗಿರತಕ್ಕಂಥದ್ದು. ಏನು ರಹಸ್ಯ, ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ, ಅದು ರಹಸ್ಯ ಮೊದಲು. ಎರಡನೇದು ಕಣ್ಣಿಗೆ ಕಾಣಲ್ಲ, ಇಂದ್ರಿಯಗಳಿಂದ ತಿಳ್ಕೊಳ್ಳೋಕ್ಕಾಗಲ್ಲ, ಕರ್ಮೆಯಿಂದ ಹಿಡಿಯೋಕ್ಕಾಗಲ್ಲ. ಹೌದಾ? ನೀವೇ ಅದು ಹಾಗಂದ್ರೂ ನಮ್ಗೆ ಅರ್ಥ ಆಗೋದು ಕಷ್ಟ. ಅಂಥ ರಹಸ್ಯ ಮತ್ತು ಆ ರಹಸ್ಯ ತಿಳ್ಕೊಂಡ್ವಿ ಅಂದರೆ ಇಡೀ ಸಂಸಾರದ ದುಃಖ ಹೊರಟೋಗುತ್ತೆ. ಅಂಥ ಅದ್ಭುತವಾದಂಥ ರಹಸ್ಯವನ್ನು ಪರಂ ಯೋಗಂ ಯೋಗಾರ್ಥತ್ವಾತ್ ಗ್ರಂಥೋಪಯೋಗ, ಅಂದರೆ ಆ ಉಪದೇಶವನ್ನು ಯೋಗ ಅಂತಾರೆ, ಗ್ರಂಥವನ್ನು ಯೋಗ ಅಂತಾರೆ. ಸಂವಾದಂ ಇಮಂ ಯೋಗಮೇವ ಯೋಗೇಶ್ವರಾತ್ ಕೃಷ್ಣಾತ್, ಯೋಗೇಶ್ವರನಾಗಿರ್ತಕ್ಕಂಥ ಕೃಷ್ಣನಿಂದ ಸಾಕ್ಷಾತ್ ಕಥಯತ ಸ್ವಯಂ, ಸಾಕ್ಷಾತ್ ತಾನೇ ಹೇಳಿರ್ತಕ್ಕಂಥ ನಾ ಪರಂಪರೆಯ, ಕೃಷ್ಣ ಪರಮಾತ್ಮನು 4ನೇ ಅಧ್ಯಾಯದಲ್ಲಿ ಪರಂಪರೆ ಹೇಳ್ತಾನೆ. ಬಟ್ ಇಲ್ಲಿ ಸಂಜಯ್ ಏನು ಹೇಳ್ತಾನೆ, ಇಷ್ಟು ಮುಂಚೆ ಯಾರು ಭಗವದ್ಗೀತೆ ಅಂತಕ್ಕಂಥ ಹೇಳಿರಲಿಲ್ಲ, ಅದನ್ನೇ ಇವರು ನಾವು ಹೇಳ್ತಾ ಇದ್ದೇನೆ ಪರಂಪರೆ. ಅದೇ ಕೃಷ್ಣ ಪರಮಾತ್ಮ ಪ್ರಾರಂಭ ಮಾಡಿದಾಗ ಅಷ್ಟಕ್ಕೆ ಮುಂಚೆ ಯಾರು ಹೇಳಿರಲಿಲ್ಲ. ಬಟ್ ಕೃಷ್ಣ ಪರಮಾತ್ಮ 4ನೇ ಅಧ್ಯಾಯ ಪರಂಪರೆ ಹೇಳ್ತಾರೆ ಅಂದರೆ ವೇದಗಳ ಸಾರವನ್ನು ಹೇಳಿರೋದು, ಇದು ವೇದಗಳ ಸಾರವನ್ನೇ ಹೇಳಿದ್ದೇನೆ. ಅದ ಕಾರಣ ಇದು ನನ್ನ ಸ್ವಂತದ್ದೆಲ್ಲ ಪರಂಪರೆ ತಗೊಳ್ತಾರೆ. ಈಗಲೂ ಅಷ್ಟೇ, ಯಾರಾದರೂ ನಾನು ಯಾವ ಗುರು ಹತ್ರನೂ ಅಧ್ಯಯನ ಮಾಡಲಿಲ್ಲ, ನನಗೇ ಹೊಳಿತಿದ್ದು ಅಂದರೆ ಡೊಕ್ಕ. ಕನಿಷ್ಠ ಪಕ್ಷ ಎಲ್ಲನ್ನ ಒಂದು ಪೇಪರ್ನಲ್ಲೂ ಸಿಕ್ಕಿರಬೇಕು ನೀನೇ ಆ ಸ್ವರೂಪ ಅನ್ನೋದು. ಇಲ್ಲ ಬೈ ಚಾನ್ಸ್ ಯಾವುದೋ ಸೀರಿಯಲ್ಗೋಸ್ಕರ ಕೂತ್ಕೊಂಡ್ರು, ಯಾವುದೋ ಒಂದು ಸೀರಿಯಲ್ ನೋಡೋಕ್ಕೋಸ್ಕರ ಕೂತ್ಕೊಂಡ್ರು, ಮಧ್ಯ ಅಡ್ವರ್ಟೈಸ್ಮೆಂಟ್ ಬಂತು, ಏನಂತ, ಇಂಥ ದಿವಸದಿಂದ ಇಂಥ ಸ್ವಾಮಿಗಳಿಂದ ನೀನೇ ಬ್ರಹ್ಮಸ್ವರೂಪ ಅನ್ನೋದು ಪ್ರಾರಂಭ ಆಗುತ್ತೆ
ಇಂಥ ಟೈಮಲ್ಲಿ ಇಂಥ ಚಾನಲಲ್ಲಿ ಅಂತ ಬಂತು ಅಂತ ಇಟ್ಕೊಳ್ಳಿ, ಆ ನೀನೇ ಬ್ರಹ್ಮಸ್ವರೂಪನ ಆ ವಾಕ್ಯ ಕೇಳಿರ್ಬೇಕು. ಯಾರು ಹೇಳಲಿಲ್ಲ, ನಾನೇ ತಿಳ್ಕೊಂಬಿಟ್ಟೆ ಅಂದರೆ, ಈಗ ನನ್ನ ತಂದೆ ಯಾರು ಅನ್ನೋದು ನಮಗೆ ಯಾರು ಹೇಳಬೇಕು? ತಾಯಿ ಹೇಳಬೇಕು, ಹೌದಾ? ಇಲ್ಲ ನಾನೇ ತಿಳ್ಕೊಂಬಿಟ್ಟೆ ಅಂದರೆ ಸಾಧ್ಯವೇ ಇಲ್ಲ, ತಾಯಿನೇ ಹೇಳಬೇಕು. ಆಕೆ ಹೇಳಿದ್ದೆ ವೇದವಾಕ್ಯ. ಅದೇ ರೀತಿ ನಾನು ಯಾರು ಅನ್ನತಕ್ಕಂಥದ್ದನ್ನು ಯಾರಾದರೆ ಗುರು ಪರಂಪರೆಯಲ್ಲಿ ಅಧ್ಯಯನ ಮಾಡಿ ತಿಳ್ಕೊಂಡಿರ್ತಾರೋ ಅವ್ರು ಹೇಳಿದ್ರೆ ಅರ್ಥ ಆಗುತ್ತೆ ಹೊರತು ಇಲ್ಲೇ ಸಾಧ್ಯವಿಲ್ಲ. ಆದರೆ ಇಲ್ಲಿ ಅರ್ಜುನಿಗೆ ಹೇಳಿದಂಥ ಉಪದೇಶ ವೇದಗಳ ಸಾರ ಆದ್ದರಿಂದ ಪರಂಪರೆ ಅನ್ನತಕ್ಕಂಥ ಇದೆ. ಇಲ್ಲಿ ಸ್ವಯಂ ನ ಪರಂಪರೆಯ ಅಂತಾರೆ ಭಾಷೆಯಲ್ಲಿ. ಅಂದರೆ ಭಗವದ್ಗೀತೆ ಅನ್ನತಕ್ಕಂಥ ಗ್ರಂಥ ರೂಪದಲ್ಲಾಗಲಿ ಅಥವಾ ಹೇಳಿದಂಥ ವಿಷಯಗಳನ್ನು ಮತ್ತೆ ಯಾವ ಇದೇ ಶ್ಲೋಕಗಳು ಇದೇ ಪ್ರಸಂಗಗಳು ಯಾವ ಉಪನಿಷತ್ತಲ್ಲೂ ಎಲ್ಲೂ ಇಲ್ಲ. ತತ್ವ ಅನ್ನತಕ್ಕಂಥದ್ದು ಪರಂಪರೆ ಇದೆ, ಹೌದಾ? ಸೊ ಉಪದೇಶ ಅನ್ನತಕ್ಕ ಸ್ವಯಂ ಕೃಷ್ಣ ಪರಮಾತ್ಮನೇ ಹೇಳಿದ. ಆದ ಕಾರಣ ನನಗೆ ಭಾಳ ಸಂತೋಷವಾಯಿತು ಅಂತ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತೇನೆ ನೋಡಿ. ಸಂಜಯುವಾಚ ರಾಜಂ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಹೃಷ್ಯಾಮಿ ಪಶ್ಯಾಮಿ ಅಂತಿದೆಯಾ? ಹೃಷ್ಯಾಮಿ ಅಂತಿದೆ. ಹೃಷ್ಯಾಮಿ. ರಾಜಂ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಹೇ ರಾಜನ್, ಧೃತರಾಷ್ಟ್ರ, ಸಂಸ್ಮೃತ್ಯ ಸಂವಾದಂ ಇಮಂ ಅದ್ಭುತಂ, ಈ ಸಂವಾದವನ್ನು ಕೇಳಿ ಕೇಶವಾರ್ಜುನಯೋ ಪುಣ್ಯಂ ಇಮಂ ಶ್ರವಣಾದಪಿ ಪಾಪಹರಂ ಶುತ್ವ ಹೃಷ್ಯಾಮಿ ಚ ಮುಹುರ್ಮುಹು ಪ್ರತಿಕ್ಷಣಂ. ಅಂದರೆ ಎಲೆ ರಾಜನೇ, ಧೃತರಾಷ್ಟ್ರ ರಾಜನೇ, ಈ ಕೇಶವಾದ ಅದ್ಭುತವಾದ ಪುಣ್ಯವಾದ ಕೇಳಿದ ಮಾತಿನ ಪಾಪವನ್ನು ತೊಲಗಿಸುವ, ಕೇಳಿದ ಮಾತ್ರದಿಂದಲೇ ಪಾಪ ಅನ್ನತಕ್ಕಂಥದ್ದು ಇಷ್ಟಕ್ಕೆ ಮುಂಚೆನೂ ಬಂದಿದೆ. ಅಂದರೆ ಅರ್ಥ ಆಗಲಿಲ್ಲ ಕೇಳಿದ್ರು ಅಂದರೆ ಅವ್ರಿಗೆ ಪಾಪ ಅನ್ನತಕ್ಕಂಥ ಕಳ್ಕೊಂಡು ಬೇರೆ ಲೋಕಗಳ ಪ್ರಾಪ್ತಿ ಆಗುತ್ತೆ ಅನ್ನತಕ್ಕಂಥದ್ದು ಸಂವಾದ ನೆನೆದು ಮತ್ತೆ ಪ್ರತಿಕ್ಷಣವು ನನಗೆ ರೋಮಾಂಚವಾಗುತ್ತದೆ. ಶ್ರವಣ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಮರ್ತೋಗ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಜುನಿಗೆ ಹೇಳಿದಂಥ ಉಪದೇಶವನ್ನು ಸಂಜಯ್ ಶ್ರವಣ ಮಾಡಿದ ಮತ್ತೆ ಅದನ್ನು ಜ್ಞಾಪಿಸ್ಕೊಂಡು ರೋಮಾಂಚನವಾಗುತ್ತೆ. ಯಾಕಪ್ಪ, ಎಲ್ಲೋ ಹುಟ್ಟಿದ್ದೀನಿ, ಸಾಯ್ತೀನಿ, ಸಂಸಾರಿ ದುಃಖಿ. ನಾನು ಹುಟ್ಟಲಿಕ್ಕೆ ಮುಂಚೆನೂ ಪ್ರಪಂಚ ಇತ್ತು, ನಾನು ಹೋದ್ಮೇಲೂ ಪ್ರಪಂಚ ಇರುತ್ತೆ. ನಾನು ಪ್ರಪಂಚದಲ್ಲಿ ಹುಟ್ಟಿ ಸಾಯತಕ್ಕಂಥ ಕ್ಷುದ್ರ ಜೀವಿ ಅಂತ ಒಂದು ಅದು ವ್ಯಾಸ ಮಹರ್ಷಿಗಳು ಹೋಗ್ತಿರ್ತಾರಂತೆ. ಒಂದು ಪುಟ್ಟು ಹುಳ ಏನು ಭಾಳ ಜೋರಾಗಿ ಹೋಗ್ತಿರುತ್ತಂತೆ. ಯಾಕೆ ಇಷ್ಟೊಂದು ಗಾಬರಿಯಾಗಿ ಇಷ್ಟೊಂದು ಇದರಲ್ಲಿ ಹೋಗ್ತಾ ಇದೆಯಾ ಅಂತ. ಇವಾಗ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ, ಆ ರಥಗಳು ಸೈನ್ಯ ಎಲ್ಲ ಬರುತ್ತೆ, ಅದು ಕೆಳಗಡೆ ಸಿಗಾಕೊಂಡು ಎಲ್ಲಿ ಸತ್ತು ಹೋಗ್ತೀನಿ ನಾನು ಅಂತ ಹೋಗ್ತಾ ಇದ್ದೀನಿ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನೀನು ಯಾವ ಮಹಾ, ನೀನು ಸತ್ತಿರ್ತಾನೆ, ಏನು ನಷ್ಟ, ಅದಕ್ಕೆ ಯಾಕೆ ಅಷ್ಟು ಗೋಳಾಡ್ತೀಯ? ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ, ಅದಕ್ಕೋಸ್ಕರ ತಪ್ಪಿಸ್ಕೊಳಕ್ಕೆ ಹೋಗ್ತಿದ್ದೀನಿ ಅಂತ. ನಾವೇನು ಮಾಡ್ತಿದ್ದೀವಿ? ನಾವು ಅಷ್ಟೇ ತಾನೆ, ಒಂದು ಹುಡುಕ್ತಾರ. ಅಂದರೆ ನಾನು ಹುಟ್ಲಿಕ್ಕೆ ಮುಂಚೆನೂ ಪ್ರಪಂಚ ಇತ್ತು, ನಾನು ಹೋದ್ಮೇಲೂ ಪ್ರಪಂಚ ಇರುತ್ತೆ, ನಾನು ಮತ್ತೆ ಈ ಹುಟ್ಟು ಸಾವಿರ ಮಧ್ಯೆ ದುಃಖಿ ಅಂತ ಜೀವನ ಮಾಡ್ತಿದ್ದೀನಿ ಅನ್ನೋರಿಗೆ ನೀನೇ ಆನಂದ ಸ್ವರೂಪ, ನೀನು ದುಃಖ ಅನ್ನತಕ್ಕಂಥದ್ದೇ ಇಲ್ಲ.
ಮೃತ್ಯು ಬಂದ್ರೂ ನೀವು ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ. ಏನಾದ್ರೂ ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದಲ್ಲ, ಮನ್ಸೂರ್ ಅನ್ನೋರಿಗೆ ಕೈಕಾಲು ಕತ್ತರಿಸ್ತಾರೆ, ಅವರು ಮುಗುಳ್ನಾಗೆ ನಗ್ತಿರ್ತಾರೆ. ಲಕ್ಷ ಜನಗಳಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಈ ಥರ ನಾವು ಕೈಕಾಲು ಕತ್ತರಿಸಿದ್ದೀವಿ ಆದ್ರೂ ಇವ್ರು ನಗ್ತಲೇ ಇದ್ದಾರೆ, ಇನ್ನೇನು ಅನಲಕ್ಕ ಆ ಬ್ರಹ್ಮಾಸ್ಮಿ ಅಂತ ಅನಲಕ್ಕ ಅಂತ ಹೇಳ್ತಲೇ ಇದ್ದಾರೆ ಅಂತ ಕಲ್ಲು ಹೊಡೆಯೋದು ನಿಲ್ಲಿಸಿ ಮತ್ತೆ ಜನಗಳೆಲ್ಲ ಶಾಂತವಾಗಿ ಕೇಳ್ತಾರೆ, ಇಷ್ಟೊಂದು ಹಿಂಸೆ ಇಡ್ತಾ ಇದ್ದೀವಿ, ನಿನಗೇನು ಅನಿಸಿಲ್ವಿ ಅಂತ. ಅವ್ರು ಹೇಳ್ತಾರೆ, ನನಗೇನು ಹಿಂಸೆ ಇಟ್ಟಿಲ್ಲ ನೀವು, ನನಗೇನು ಯೋಚಿಸ್ತಾ ಇದ್ದೀನಿ ಅಂದರೆ ಯಾವ ರೀತಿ ಹೇಳಿದ್ರೆ ಜನಗಳಿಗೆ ಅರ್ಥ ಆಗುತ್ತೆ ಅನ್ನೋದು ಮಾತ್ರ ಯೋಚಿಸ್ತಾ ಇದ್ದೀನಿ. ಅವ್ರ ಗುರು ಹೇಳಿರ್ತಾರೆ, ಜುನದ್ ಅಂತ ಅವ್ರ ಗುರು ಹೆಸರು, ಹೇಳಕ್ಕೆ ಹೋಗಬೇಡ ಪಬ್ಲಿಕ್ಗೆ, ಯಾರು ಬೇಕು ಅಂತ ಬರ್ತಾರೆ ಅವ್ರು ಮಾತ್ರ ಹೇಳು, ಎಲ್ರಿಗೂ ತಿಳಿಸ್ಲಿಕ್ಕೆ ಹೋಗಬೇಡ, ಒಪ್ಪಲ್ಲ ಜನ ಅಂತ. ಆದರೆ ಎಲ್ರಿಗೂ ತಿಳಿಸೋಣ, ಅನವಶ್ಯಕ ದುಃಖ ಪಡ್ತೀಯಾರೆ ಅಂದ್ಬಿಟ್ಟು ಇವ್ರು ಪ್ರಯತ್ನ ಮಾಡ್ತಾರೆ, ಭಾಳಷ್ಟು ಹಿಂಸೆ ಅನುಭವಿಸ್ತಾರೆ. ಅಂದರೆ ಅಂಥ ಪರಿಸ್ಥಿತಿನಲ್ಲೂ ಆನಂದವಾಗಿರಬೇಕು ಅಂದರೆ ಅದನ್ನು ನೆನೆಸ್ಕೊಂಡ್ಬಿಟ್ರೆ ಆ ಉಪದೇಶವನ್ನು ರೋಮಾಂಚನವಾಗುತ್ತೆ. ಮೃತ್ಯುದೆ ಅಂತ ಬಂದು ಎದುರುಗಡೆ ನಿಂತರೂ ಏನು ಭಯವಿಲ್ಲ, ಕೈಕಾಲು ಕತ್ತರಿಸಿದ್ರು ಭಯವಿಲ್ಲ. ಅದು ಭಗವದ್ಗೀತೆ ಮಹಾತ್ಮೆ. ಏನು ಬ್ರಿಟಿಷರ್ಸ್ ಕಾಲದಲ್ಲಿ ಬ್ರಿಟಿಷ್ ಆಫೀಸರು ಈ ಸ್ವತಂತ್ರ ಹೋರಾಡ್ತಿರ್ತಾರಲ್ಲ, ಇವರೆಲ್ಲ ಅರೆಸ್ಟ್ ಮಾಡಿ ಒಬ್ಬೊಬ್ಬರನ್ನ ನೇಣೆತ್ತಿರ್ತಾರೆ, ಒಬ್ಬೊಬ್ಬರನ್ನೇ ಸಾಯಿಸ್ತಿರ್ತಾರೆ, ನೇಣೆತ್ತಾ ಇರ್ತಾರೆ. ಅದೇ ಒಬ್ಬೊಬ್ರು ಆ ನೇಣು ಕಮ್ಮಗೆ ಬರಬೇಕಾದ್ರೆ ಸಂತೋಷ ಬರ್ತಾರೆ, ಮತ್ತು ಅದೇನು ಹೇಳ್ಕೊಂಬರ್ತಾರೆ, ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕೇಳಯಂತ್ಯಾಪೋ ನ ಶೋಚಯತಿ ಮಾರುತ ಅಂತ ಈ ರೀತಿ ಹೇಳ್ಕೊಂಬರ್ತಾರೆ. ಆ ಬ್ರಿಟಿಷ್ ಆಫೀಸರ್ಗೆ ಇದೇನಿದು, ನಾವು ಸಾಯಿಸ್ತಾ ಇದ್ದೀವಿ, ಸಂತೋಷ ಬರ್ತೀವಿ ಇವರು, ಅದೇನು ಹೇಳ್ಕೊಂಬರ್ತಲ್ಲ, ಏನದು? ಭಗವದ್ಗೀತೆ ಅಂತ ಒಂದು ಪುಸ್ತಕ ಇದೆ, ಅದನ್ನ ಓದೋರಿಗೆ ಸಾವಿರ ಬಾಯಿ ಇರಲ್ವಂತೆ, ಅದಕ್ಕೆ ಇವರೆಲ್ಲ ಸಂತೋಷ ಬರ್ತೀರಿ. ಅವನು ಯಾವನ ಭಗವದ್ಗೀತೆ ಬರ್ದವ್ರು ಮೊದಲು ಅರೆಸ್ಟ್ ಮಾಡಿ ಅನ್ನಂಥ ಬ್ರಿಟಿಷ್ ಆಫೀಸರು ಮೊದಲು ಅರೆಸ್ಟ್ ಮಾಡಿ ಅವನ್ನ. ಯಾಕೆ ಎಷ್ಟು ಜನ ಸಾಯಿಸೋದು ನಾವು? ಸಾವಿರ ಬಾಯಿನ ಇಲ್ಲ ಅಂದರೆ ಇನ್ನು ನಾವು ಇನ್ನೇನು ಮಾಡೋಕ್ಕಾಗುತ್ತೆ? ಮೊದಲು ಅವನ್ನ ಅರೆಸ್ಟ್ ಮಾಡಿ. ಅವನು ಇವಾಗ ಇಲ್ಲ ಅರೆಸ್ಟ್ ಮಾಡೋಕ್ಕೆ. ಹಾಗಿದ್ಮೇಲೆ ಭಗವದ್ಗೀತೆ ಎಲ್ಲ ಸೀಸ್ ಮಾಡಿಬಿಡಿ. ಆಗಿನ ಕಾಲಕ್ಕೆ ಗಾಂಧಿ ಭಗವದ್ಗೀತೆ ಇಟ್ಕೊಂಡಿದ್ರು, ಅದಕ್ಕೋಸ್ಕರ ಎಲ್ಲರ ಕೈಲೂ ಭಗವದ್ಗೀತೆ ಇರೋದು. ಸೀಸ್ ಮಾಡೋಕ್ಕೂ ಆಗಲಿಲ್ಲ, ಸರಿ ಸುಮ್ಮನೆ ಆಗ್ಬಿಟ್ಟಿರ್ತಿ, ಇನ್ನೇನು ಎತ್ತೋದೇ ಬೇಡ ಬಿಡು ಅಂತ. ಭಗವದ್ಗೀತೆ ಮಹಾತ್ಮ್ಯದ ಅದು. ನಿನಗೆ ಸಾವಿಲ್ಲ ಅಂತ ಹೇಳಿದಾಗ ರೋಮಾಂಚನವಾಗಿ ನೆನೆಸ್ಕೊಂಡ್ರೆ, ಹಬ್ಬ ಹೌದಾ, ನಾನು ಸಾಯಿ ಯಾವಾಗ ಬರುತ್ತೋ, ಏನು ಕತ್ತೀವೋ, ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತಿರ್ತೀವಿ, ಸಾವಿಲ್ಲ ನೀನು ತಪ್ಪಿಸ್ಕೊಳ್ಳೋದು ಹೇಗೆ? ಅಖಂಡಾನಂದ ಸರಸ್ವತಿ ಅನ್ನೋರೊಬ್ಬರು, ಅವರ ಜೀವನ ಭಾಳಷ್ಟು ಚೆನ್ನಾಗಿದೆ. ಅವ್ರ ತಾತಂಗೆ ಅಖಂಡಾನಂದ ಸರಸ್ವತಿ ಅವರ ತಾತಂಗೆ ಅಖಂಡಾನಂದ ಸರಸ್ವತಿ ಅವ್ರ ತಂದೆ ಒಬ್ಬನೇ ಮಗ, ಅರ್ಥವಾಗುತ್ತಾ? ಆ ಮಗನಿಗೆ ಅಖಂಡಾನಂದ ಸರಸ್ವತಿ ಅವ್ರ ಒಬ್ಬನೇ ಮಗ. ಮಧ್ಯ ಆ ಮಗ ಸತ್ತೋಗ್ತಾನೆ, ತಾತ ಮೊಮ್ಮಗ ಇಬ್ಬರೇ ಉಳ್ಕೊಳ್ತಾರೆ ಆ ವಂಶದಲ್ಲಿ. ಅವಾಗ ಯಾರು ಜಾತಕ ನೋಡಿ ಹೇಳ್ತಾರೆ, ಈ ಹುಡುಗನು ಬೇಗ ಸತ್ತೋಗ್ತಾನೆ, ಹೆಚ್ಚಿಗೆ ದಿವಸ ಬದುಕಲ್ಲ, ಭಾಳ ಅಲ್ಪಾಯುಸ್ಸು ಅಂತ. ಆವಾಗ ಆ ತಾತ ಏನು ಮಾಡ್ತಾರೆ, ಇವನು ಹೋಗ್ಬಿಟ್ರೆ ನನ್ನ ವಂಶವೇ ನಿಂತೋಗ್ಬಿಡುತ್ತೆ, ಇವನು ಒಂದು ಮದುವೆ ಮಾಡಿಬಿಟ್ಟು ಸಾಯೋದ್ರೊಳಗೆ ಇನ್ನೊಂದು ಮಗು ಆದರೆ ಆಗ ವಂಶ ಬೆಳೆಯುತ್ತೆ, ಮಾಮೂಲು ಅಂದ್ಬಿಟ್ಟು ಅದನ್ನು ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೊಮ್ಮಗನಿಗೆ. ಸರಿ, ಅವ್ರಿಗೂ ಒಂದು ಯೋಚನೆ ಬರುತ್ತೆ, ಯಾಕೆ ನನ್ನ ಇಷ್ಟು ಬೇಗ ಮದುವೆ ಮಾಡ್ತಾನೆ ನಮ್ಮ ತಾತ, ಯಾಕೆ ಅಂತ. ಯಾರೋ ಹೇಳ್ತಾರೆ, ನೀನು ಬೇಗ ಸಾಯ್ತೀಯಂತೆ, ಅದಕ್ಕೋಸ್ಕರ ಮದುವೆ ಮಾಡ್ತೀಯ, ನೀನು ಸಾಯೋದ್ರೊಳಗೆ ಇನ್ನೊಂದು ಮಗು ಆದರೆ ವಂಶ ಉಳಿಯುತ್ತೆ. ನಾನು ಯಾಕೆ ಬೇಗ ಸಾಯ್ಬೇಕು, ನಿಧಾನವಾಗಿ ಸಾಯ್ತೀನಿ, ನಿಧಾನವಾಗಿ ಸಾಯ್ತೀನಿ, ತಾವು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ನಾನು ಅಂದ್ಬಿಟ್ಟು ಮದುವೆ ಮಂಟಪದಲ್ಲಿ ಹಸೆ ಮನೆ ಮೇಲೆ ಕೂತಿರ್ತಾರೆ. ತಾಳಿ ಕಟ್ಟೋ ಸಮಯದಲ್ಲೂ ಸಾವು ತಪ್ಪಿಸ್ಕೊಳ್ಳೋದು ಹೇಗೆ, ಯಾಕೆಂದ್ರೆ ಅವ್ರು ತಾತಂಗೆ ಹೇಳಿದ್ರೆ ಕೇಳಲ್ಲ, ಅದನ್ನೇ ಯೋಚನೆ ಮಾಡ್ಕೊಂಡು ತಾಳಿನೂ ಕಟ್ತಾರೆ. ಆಮೇಲೆ ಹೆಂಡತಿ ಜೊತೆ ಜೀವನನೇ ಮಾಡಲ್ಲ, ಸಾವು ತಪ್ಪಿಸ್ಕೊಳ್ಳೋದು ಹಾಗೆ ಹುಡುಕೊಂಡು ಹೊರಡ್ತಾರೆ.
ಯಾರು ಕೇಳಿದ್ರು ಒಬ್ಬ ಹುಟ್ಟಿದ ಮೇಲೆ ಸಾಯಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾರೋ ಒಬ್ಬ ಮಹಾತ್ಮರು ನಿಂಗೆ ಸಾವೇ ಇಲ್ಲ, ಇನ್ನು ತಪ್ಪಿಸ್ಕೊಳ್ಳೋದು ಗೊತ್ತು. ನಿಜ ಇಂಥ ಮಾತುಗಳು ಕೇಳಿದ್ರೆ ರೋಮಾಂಚನವಾಗುತ್ತೆ. ನಿಂಗೆ ಸಾವೇ ಇಲ್ಲ, ತಪ್ಪಿಸ್ಕೊಳ್ಳೋದಿಲ್ಲ. ಹಾಗಿದ್ಮೇಲೆ ಇದನ್ನೇ ತಿಳ್ಕೋಬೇಕು ಅಂದ್ಬಿಟ್ಟು ಮದುವೆ ಆಗಿದ್ದು ಮರ್ತು ಹೋಗ್ತಾರೆ, ಮತ್ತು ಸಂಸಾರ ಮಾಡೋದೇ ಇಲ್ಲ. ಅದೇ ರೀತಿಯ ಅನ್ವೇಷಣೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ 98 ವರ್ಷ ಬದುಕಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಹೋಗ್ತಾರೆ ಅಂದರೆ 98 ವರ್ಷ ಬದುಕಿರ್ತಾರೆ. ಸಾಕಷ್ಟು ಗ್ರಂಥಗಳು ಹಿಂದಿನಲ್ಲಿವೆ. ಮತ್ತು ಬಿರ್ಲಾ ಫ್ಯಾಮಿಲಿ ಗುರು ಅವರು. ಅಂದರೆ ನೀನು ಸಾವೇ ಇಲ್ಲ ಅಂತ ಹೇಳಿದಾಗ ನಿಜವೂ ನಮಗೆ ಹಾಗಿದ್ಮೇಲೆ ಇದನ್ನೇ ತಿಳ್ಕೋಬೇಕು. ಅವ್ರು ಆ ರೀತಿ ಹೊರಟ್ರಲ್ಲ, ಸಾವು ತಪ್ಪಿಸ್ಕೊಳ್ಳೋ, ನಿಂಗೆ ಸಾವೇ ಇಲ್ಲ, ನೀನು ತಪ್ಪಿಸ್ಕೊಳ್ಳೋದು ಬಂತು ಅಂದಾಗ ಇದನ್ನೇ ತಿಳ್ಕೋಬೇಕು. ಅದೇ ರೀತಿ ಸಂಜೀವಿಂಗೂ ಅಷ್ಟೇ, ಸಾಯ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ನೋಡಿದ್ರೆ ಸಾವೇ ಇಲ್ಲ ಅಂತ ಎಷ್ಟು ಚೆನ್ನಾಗಿ ಉಪದೇಶ ಮಾಡೋದು ಅಂದಾಗ ರೋಮಾಂಚನವಾಗುತ್ತೆ. ಮತ್ತೆ ಮತ್ತೆ ಅದನ್ನು ನೆನೆಸ್ಕೊಂಡು ಸಂತೋಷ ಪಡ್ತಾ ಇದ್ದೀನಿ ನಾನು. ಭಾಳ ಹೃಷ್ಯಾಮಿ ಮುಹುರ್ಮುಹು ಅಂದರೆ ಸಂವಾದ ನೆನೆದು ಮತ್ತೆ ಮತ್ತೆ ಪ್ರತಿಕ್ಷಣ ನನಗೆ ರೋಮಾಂಚನವಾಗುತ್ತಿದೆ, ಭಾಳಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದ ಕಾರಣ ನಾವು ಇವಾಗ ಏನಪ್ಪ ಮಾಡಬೇಕು, ನಷ್ಟ ಮೋಹ ಸ್ಮೃತಿ ಲಬ್ಧ ಅನ್ನೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಆ ಶ್ಲೋಕ ಗಟ್ಟಿ ಮಾಡಿಬಿಟ್ರೆ ಆಗೋಲ್ಲ. ಏನಂತ ಮೋಹ ಹೋಯಿತು ಅಂತ. ಇದನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಂಡು ವಿವೇಕ ಮಾಡ್ತಿರ್ಬೇಕಂತಾರೆ. ಇತರೆ ಶ್ಲೋಕಗಳನ್ನ ಮತ್ತೆ ನಾವು ಸಂಜೆ ಕ್ಲಾಸಲ್ಲಿ ನೋಡೋಣ. 1 ಗಂಟೆ ಟೈಮ್ ಆಯಿತು. ಯಾಕೆಂದರೆ ಈ 1 ಗಂಟೆ ಸಮಯ ಭಗವದ್ಗೀತೆ ಹೇಳೋ ಸಮಯ ಅಲ್ಲ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ. ಈ 1 ಗಂಟೆ ಸಮಯ ಅಂದರೆ ಇದು 18 ಅಧ್ಯಾಯಗಳು ಹೇಳತಕ್ಕಂಥ ಸಮಯ ಅಲ್ಲ. 19 ಮತ್ತು 20ನೇ ಅಧ್ಯಾಯ ಸಮಯ ಇದು. 19 ಅಂದರೆ ಯಾವುದು? ನೀವೇನು ಹೇಳಿದ್ರಿ? ಅದನ್ನ ಹೇಳೋ ಸಮಯನೂ ಅಲ್ಲ. ಇದೇನಿದ್ರು 19 ಇದು, 21 ನಿದ್ದೆ. ಆದ ಕಾರಣ ಇಲ್ಲಿ ನಿಲ್ಸಿರೋಣ. ಮತ್ತೆ ಇವಾಗ ಆರತಿ ನಡೆಯುತ್ತೆ. ಆರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲ ಲೈನಲ್ಲಿ ಬಂದು ತಗೊಳ್ಳಿ ಪ್ರಸಾದನ. ಮತ್ತು ನಾವೆಲ್ಲ ಹೋಗಿ ಮಹಾಪ್ರಸಾದ ಮಾಡಿ ರೇಸ್ಟ್ ತಗೊಂಡು ಮತ್ತೆ 3:30 ಗಂಟೆ